ಶ್ರೀಮನ್ಮಧ್ವಸುಮಧ್ಯಮಾಂ ಸಾಕ್ಷಾನ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಸರ್ವಗುರುಭ್ಯೋ ನಮಃ. ಪುರುಷ ಸೂಕ್ತದ ಮೂಲಭೂತವಾದಂತಹ ಮಂತ್ರಗಳು ಯಾವುದು ಎಂಬತಕ್ಕಂಥದ್ದನ್ನ ನಮಗೆ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಪುರುಷ ಸೂಕ್ತದ ಹಿಂದೆ ಇರುವ ಒಂದು ಅದ್ಭುತವಾದ ಮಂತ್ರ ಅಂದರೆ ಅದು ಗಾಯತ್ರಿ ಮಂತ್ರ. ಗಾಯತ್ರಿಗೆ ಹಿಂದೆ ಇರುವಂತಹದ್ದು ವಾಸುದೇವ ದ್ವಾದಶಾಕ್ಷರ ಮಂತ್ರ. ಅದರ ನಂತರದಲ್ಲಿ ಅಲ್ಲಿ ವ್ಯಾಹೃತಿ ಮಂತ್ರ ಮತ್ತೆ ಓಂಕಾರ ಅಂತ ಹೀಗೆಲ್ಲ ಕ್ರಮವನ್ನು ತಿಳಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಗಾಯತ್ರಿ ಮಂತ್ರ ಅದನ್ನು ನಾವು ತೆಗೆದುಕೊಂಡಾಗ ಅದು ಹೇಗೆ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಇದೆ 3 ಪಾದಗಳಲ್ಲಿ. ಅದೇ ಥರ ಪುರುಷ ಸೂಕ್ತವು ಕೂಡ 3 ವರ್ಗಗಳಾಗಿ ವಿಂಗಡಣೆಗೊಂಡಿದೆ. ಅದರಲ್ಲಿ 3 ವರ್ಗಗಳು. ಹಾಗಾಗಿ ಒಂದೊಂದು ವರ್ಗವು ಕೂಡ ಅದು ಒಂದೊಂದು ವೇದದ ಅರ್ಥವನ್ನು ಮತ್ತೆ ಹೇಳ್ತಾ ಇದೆ. ಯಾಕೆಂದ್ರೆ ಎಲ್ಲ ಕಡೆ ಮೂರು ಬರ್ತಾ ಇದೆ ನೋಡಿ. ಆರಂಭದಲ್ಲಿ ಓಂಕಾರ, ಆ ಓಂಕಾರಕ್ಕೆ 3 ಅಕ್ಷರಗಳಾಯ್ತು. ಆದ್ದರಿಂದ 3 ವ್ಯಾಹೃತಿಗಳು ಬಂತು. ಅದು 3 ವೇದಗಳ ಪ್ರತಿನಿಧಿಯಾಗಿ ಬಂದಿರತಕ್ಕಂತಹದ್ದಾಗಿದೆ. ಅದರ ಜೊತೆಗೆ ಓಂಕಾರದಲ್ಲೇ ನಾವು ತಿಳ್ಕೊಳ್ಬೇಕಾದದ್ದು ತುಂಬಾ ಸಾಕಷ್ಟು ಅಂಶಗಳೆಲ್ಲ ಇದೆ. ಅದು ಯಾವುದು ಅಂತ ಹೇಳಿಬಿಟ್ರೆ ನೋಡಿ, ಆ ಅಕಾರ ಉಕಾರ ಮಕಾರ ಎಂಬತಕ್ಕಂಥ 3 ಅಕ್ಷರಗಳು ಏನು ಓಂಕಾರದಲ್ಲಿದೆ ಅದು 3 ವೇದಗಳನ್ನು ಪ್ರತಿನಿಧಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ತ್ರಯಿ ಅಂತ ವೇದಗಳಿಗೆ ಹೆಸರು. 3 ವೇದಗಳು. 4ನೇ ವೇದ ಅಂತ ನಾವು 4ನೇ ಶಾಖೆಯನ್ನು ಕರಿತೇವೆ ಹೊರತಾಗಿ ಅದು ಯಾವತ್ತೂ ಕೂಡ ವೇದಗಳು 3 ಅಂತ ಹೇಳುದು. ಆದ್ರಿಂದ ಬ್ರಹ್ಮದೇವರು ಪರಮಾತ್ಮನನ್ನ ಸ್ತೋತ್ರ ಮಾಡುವಾಗ ದೇವಕಿ ಗರ್ಭದಲ್ಲಿರುವ ಭಗವಂತನನ್ನ ಆ ಸಮಯದಲ್ಲಿ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಅಂತ ಅವ್ರು ಹೇಳೋದು. ತ್ರಿಸತ್ಯ ಅಂದ್ರೆ ತ್ರೀಣಿ ಸತ್ಯಾನಿ ಅಂದ್ರೆ ನಿರ್ದಿಷ್ಟವಾದ ಜ್ಞಾನವನ್ನು ಕೊಡ್ತಕ್ಕಂಥ 3 ವೇದಗಳು. ವೇದಗಳಿಂದ ದೇವರನ್ನು ತಿಳ್ಕೊಳ್ಬೇಕು ಅಂತ ಹೇಳುವಾಗ ಅಲ್ಲಿ ತ್ರಿಸತ್ಯಂ ಅಂತಲೇ ಹೇಳೋದು. 3 ವೇದಗಳಿಂದ ಗಮ್ಯನಾದವ ಪರಮಾತ್ಮ. ಆದ್ದರಿಂದ 4ನೇ ಶಾಖೆಯನ್ನ ಅದು ಕಣ್ವರು, ಅದು ಅಥರ್ವಣ ಋಷಿಗಳು ಅದು ಪ್ರಚುರ ಪಡಿಸಿದ್ದರಿಂದಾಗಿ ಅದನ್ನು ನಾವು ಅಥರ್ವಣ ಅಂತ ಅದನ್ನು ಶಾಖೆ. ಅದು ವಸ್ತುತಃ ವೇದ 3. ಯಾಕಂದ್ರೆ ವೇದದಲ್ಲಿರುವ ಕ್ರಮ ಒಂದು ಗದ್ಯ ಭಾಗ, ಇನ್ನೊಂದು ಪದ್ಯ ಭಾಗ, ಇನ್ನೊಂದು ಗಾನ ಭಾಗ ಅಂತ 3 ವೆರೈಟಿ ಶಬ್ದ ಸಾಹಿತ್ಯದಲ್ಲಿ. ಆದ್ದರಿಂದ ಮೊದಲೆಲ್ಲ ನಮಗೆ ಅಲ್ಲಿ ಪದ್ಯಗಳೆಲ್ಲ ಬರ್ತಾ ಇದೆ ಋಗ್ವೇದದಲ್ಲಿ. ಆದ್ದರಿಂದ ಅವುಗಳನ್ನ ನಾವು ಪದ್ಯಗಳ ಮೂಲಕವಾಗಿ ಛಂದಸ್ಸನ್ನು ಇಟ್ಕೊಂಡು ಅದೆಲ್ಲ ಹೇಳ್ತಾ ಇರ್ತೇವೆ. ಆಮೇಲೆ ಯಜುರ್ವೇದದಲ್ಲಿ ಗದ್ಯ ಭಾಗಗಳು ಕೂಡ ತುಂಬಾ ಬರುತ್ತೆ. ಗದ್ಯ ಪದ್ಯ 2 ಸಾಹಿತ್ಯದ ವೆರೈಟಿ, 3ನೇ ವೆರೈಟಿನೇ ಇದೆ. ಅನಂತರದಲ್ಲಿ ಅವೇ ಮಂತ್ರಗಳನ್ನು ತಗೊಂಡು ಗಾನ ಮಾಡೋದು. ಅಗ್ನಿಮೀಳೆ ಪೂರೋ ಅಂತ ಗಾನ ಮಾಡ್ತಾ ಪರಮಾತ್ಮನನ್ನ ಅದೇ ಯಜುರ್ವೇದದ ಮಂತ್ರಗಳು, ಅದೇ ಋಗ್ವೇದದ ಮಂತ್ರಗಳಿಂದ ಸಾಮಗಾನ ಸೇರಿಸ್ಬಿಟ್ಟು ಪರಮಾತ್ಮನಿಗೆ ಅಲ್ಲಿ ಸ್ತೋತ್ರ ಮಾಡಿದಾಗ ಅದು ಸಾಮವೇದ ಅಂತ ಆಯ್ತು. ಈ 3 ವೇದಗಳು ಪ್ರಥಿತವಾಗಿ ಎಲ್ಲ ಕಡೆ ಇರತಕ್ಕಂಥದ್ದು. ಆ 3 ವೇದಗಳನ್ನ ಪ್ರತಿನಿಧಿಸ್ತಕ್ಕಂಥದ್ದು ಓಂಕಾರದಲ್ಲಿರುವ 3 ಅಕ್ಷರಗಳೇ ಅಕಾರ ಉಕಾರ ಮಕಾರ. ಯಾಕೆಂದ್ರೆ ಪರಮಾತ್ಮ ಸೃಷ್ಟಿಯ ಆರಂಭದಲ್ಲಿ ಅವನು ಎಲ್ಲ ವೇದಗಳನ್ನ ತನ್ನ ಬುದ್ಧಿಯಲ್ಲಿ ಇಟ್ಕೊಂಡಿದ್ದು ಅದನ್ನು ಹೊರಹಾಕುವಾಗ ಒಂದು ಸಣ್ಣ ಒಂದು ಅಕ್ಷರದಿಂದ ಎಲ್ಲ ವೇದಗಳ ಸಾರ ಹಾಕ್ಬಿಟ್ಟಿದ್ದಾರೆ. ಅದೇ ಓಮಿತ್ಯೇತತು ಅಂತ ಹೇಳ್ಬಿಟ್ಟು. ಓಂಕಾರ ಅನ್ನೋದು ಬರೀ ಅಕ್ಷರ ಅಲ್ಲ, ಅಕ್ಷರ ಮಾತ್ರ ಅಲ್ಲ, ಅದು ಎಲ್ಲ ಅಕ್ಷರಗಳನ್ನ ಒಳಗೊಂಡ ಸಮಸ್ತ ವೇದಗಳ ಪ್ರತಿನಿಧಿಯಾಗಿ ಬಂದಿದೆ. ಆದ್ರಿಂದ ಆ ಸಮಸ್ತ ವೇದವನ್ನು ನಾವು ಹೇಳಿಕ್ಕಾಗದೆ ಇದ್ರು ಓಂ ಅಂತ ಹೇಳಿಬಿಟ್ರೆ ಸಾಕು, ಎಲ್ಲಾ ವೇದಗಳ ಸಾರ ಅದರಲ್ಲಿ ಬಂದ್ಬಿಡುತ್ತೆ. ಅದು ಹೇಗೆ ಅಡಕವಾಗಿದೆ ಅನ್ನೋದನ್ನು ಕೂಡ ನಾವು ಅವಶ್ಯವಾಗಿ ಅಕ್ಷರಗಳಿಂದ ತಿಳಿಯಬಹುದಾಗಿದೆ. ಅದರಲ್ಲಿ ಮೊದಲನೆಯದ್ದು ಅಕಾರ ಓಂಕಾರದಲ್ಲಿ, ಆಮೇಲೆ ಉಕಾರ, ಆನಂತರದಲ್ಲಿ ಮಕಾರ. ಈಗ ಋಗ್ವೇದ ಎಂಬುದು ಅಕಾರದಿಂದಲೇ ಆರಂಭ ಆಗುತ್ತಾ. ಆದ್ದರಿಂದ ಅಕಾರವೇ ವೇದಗಳಲ್ಲಿ ಮೊದಲನೆಯದ್ದು ಋಗ್ವೇದನೆ. ಆದ್ದರಿಂದ ಮೊದಲು ಋಕ್, ಆಮೇಲೆ ಯಜಸ್ಸು ಅಂತ. ಋಚಸ್ಸರಚ ಉದ್ಧೃತ್ಯ ಋಗ್ವೇದಂ ಕೃತವಾನ್ ಪ್ರಭು ಅಂತ ಮಧ್ವಾಚಾರ್ಯರು ಸೂತ್ರ ಭಾಷ್ಯದಲ್ಲಿ ವೇದಗಳಲ್ಲಿ ಹೇಗೆ ಹೊರಹೊಮ್ಮಿತು, ಮೊದಲು ಯಾವ ವೇದ ಹೊರಹೊಮ್ಮಿದ್ದು ಆ ಹಯಗ್ರೀವ ರೂಪಿಯಾದ ಒಂದು ಪರಮಾತ್ಮನಿಂದ ಅಂತ ಹೇಳುವಾಗ ನೋಡಿ, ಭಗವಂತ ಎಲ್ಲ ದೊಡ್ಡ ದೊಡ್ಡ ಬೆಟ್ಟದಂತೆ ರಾಶಿ ಇರುವ ಏನು ವೇದಗಳೆಲ್ಲ ಇದೆ ಅದರಲ್ಲಿ ಕೆಲವು ಋಕ್ಕುಗಳನ್ನ ತೆಗೆದು ಉಪದೇಶ ಮಾಡಿ ಇದು ಋಗ್ವೇದ ಅಂತ ಹೇಳ್ಬೇಕು. ಅದೆಲ್ಲ ಮಂತ್ರ ಭಾಗ, ದೇವರು ಪೂಜೆ ಮಾಡ್ಲಿಕ್ಕೆ ಅದೆಲ್ಲ ಬಳಕೆ ಆಯ್ತು. ಆಮೇಲೆ ಯಜುರ್ವೇದ ಅಂತ ಹೇಳಿ ಮತ್ತೆ ಕೆಲವು ಋಕ್ಕುಗಳನ್ನು ತೆಗೆದು ಇದು ಯಜಸ್ಸು, ಇದು ಸಾಮ ಅಂತ ವಿಭಾಗ ಮಾಡುವಾಗ
ಮೊಟ್ಟ ಮೊದಲು ಋಗ್ವೇದನೆ ಅದು ಹೊರಹೊಮ್ಮಿರತಕ್ಕಂಥದ್ದು. ಈ 3 ವೇದಗಳಲ್ಲಿ ಮೊದಲ ವೇದ ಋಗ್ವೇದ. ಆ ಋಗ್ವೇದವನ್ನ ಪ್ರತಿನಿಧಿಸ್ತಕ್ಕಂಥದ್ದು ಓಂಕಾರದಲ್ಲಿ ಬರುವ ಮೊಟ್ಟ ಮೊದಲ ಅಕ್ಷರವೇ ಅಕಾರ ಅಂತ ಹೇಳ್ತಾರೆ. ಹಾಗಾದರೆ ಋಗ್ವೇದದಲ್ಲಿ ಬೇರೆ ಅಕ್ಷರಗಳಿಲ್ವಾ, ಬರೀ ಅಕಾರ ಮಾತ್ರ ಇದೆಯಾ, ಏನ್ ಕತೆ ಹಿಂಗೆ ಹೇಳ್ತಾ ಇದ್ದೀರಲ್ಲ ಅಂದ್ರೆ, ನೋಡಿ, ಋಗ್ವೇದ ಅಕಾರದಿಂದಲೇ ಆರಂಭವಾಗತ್ತೆ. ಅದರಲ್ಲಿ ಮಧ್ಯದಲ್ಲಿ ಬೇರೆ ಬೇಕಾದಷ್ಟು ಅಕ್ಷರಗಳು ಬಂದರೂ ಕೂಡ ಅದು ಋಗ್ವೇದದ ಆರಂಭ ಹೇಗೆ? ಅಗ್ನಿಮೀಳೆ ಪುರೋಹಿತಂ ಅಂತ ಶುರುವಾಗುತ್ತೆ. ಅಗ್ನಿ ಅಂದರೆ ವೇದಗಳನ್ನು ಹೇಳಬೇಕಾದರೆ ಮೊಟ್ಟ ಮೊದಲು ನಮ್ಮ ನಾಲಿಗೆಯಲ್ಲಿ ಅಗ್ನಿದೇವರಿದ್ದಾರೆ. ವಾಗೀಂದ್ರಿಯಕ್ಕೆ ಅಲ್ಲಿ 2 ಕೆಲಸ ಮಾಡೋದಕ್ಕೆ ಅಗ್ನಿದೇವರು ಬಂದು ಕೂತ್ಕೊಂಡಿದ್ದಾರೆ. ವಾಗೀಂದ್ರಿಯದಿಂದ 2 ಕೆಲಸ ಯಾವುದು ಅಂದರೆ, ಒಂದು ಕರ್ಮೇಂದ್ರಿಯವಾಗಿ ಊಟ ಮಾಡೋದಕ್ಕೆ ನಮ್ಮ ಬಾಯಿ ಉಪಯೋಗ ಆಗುತ್ತೆ, ಇನ್ನೊಂದು ಆ ಪರಮಾತ್ಮನನ್ನ ಸ್ತೋತ್ರ ಮಾಡೋದಕ್ಕೆ ನಮಗೆ ವಾಗೀಂದ್ರಿಯ ಬೇಕು. ಬರೀ ಊಟ ಮಾಡಿ ನಿಜ ಮಾಡಿಬಿಡೋದಲ್ಲ, ಊಟಕ್ಕಿಂತ ಮುಂಚೆ ಪರಮಾತ್ಮನನ್ನ ಸ್ತೋತ್ರ ಮಾಡು, ಆಮೇಲೂ ಕೂಡ ಅವನನ್ನು ಸ್ತೋತ್ರ ಮಾಡು. ಆದ್ರಿಂದ ನಮ್ಮ ಬಾಯಿಗೆ ಅಲ್ಲಿ ಅಗ್ನಿದೇವರು ನಿಯಾಮಕರಾಗಿದ್ದಾರೆ ತತ್ವೇಶರಾಗಿ. ಆ ಅಗ್ನಿದೇವರು 2 ಕಾರ್ಯವನ್ನು ಮಾಡ್ತಾರೆ. ಒಂದು ಕರ್ಮೇಂದ್ರಿಯದ ವ್ಯಾಪಾರ, ಊಟ ಮಾಡುವಾಗ ಈ ತುತ್ತು ಕೈಯಲ್ಲಿ ಬರೋ ಮುಂಚೆ ಅಂತ ಬಾಯಿ ತೆಗೆಯುತ್ತೆ, ಯಾಕಂದ್ರೆ ನನ್ನ ಬಾಯಿಗೆ ಹಾಕ್ತಾರೆ ಅನ್ಸುತ್ತಾರೆ. ಹೇಗೆ ಪಕ್ಷಿ ಮರಿಗಳೆಲ್ಲ ಚಿಕ್ಕ ಚಿಕ್ಕ ಮರಿಗಳಿಗೆ ಆ ತಾಯಿಯಲ್ಲಿಂದ ಏನೋ ಆಹಾರ ತರುವಾಗಲೇ ಇದು ಚೂಚೂ ಮಾಡಿ ಅಂತ ಬಾಯಿ ತೆಗಿತಾ ಇರುತ್ತೆ, ಯಾಕೆಂದ್ರೆ ನಮ್ಮ ಬಾಯಿಗೆ ಅದು ಆಹಾರ ಇಡಕ್ಕೆ ಬಂದಿದೆ ಅಂತ. ಹಾಗೆ ತುತ್ತು ಕಲಿಸುವಾಗಲೇ ಹತ್ತಿರ ಬರುವಾಗಲೇ ಬಾಯಿ ತೆಗೆಯುತ್ತೆ, ಯಾಕೆಂದ್ರೆ ವಾಗೀಂದ್ರಿಯ ವ್ಯಾಪಾರ. ಅದೇ ತರ ಕರ್ಮೇಂದ್ರಿಯ ವ್ಯಾಪಾರ. ಆ 2ನ್ನೂ ಮಾಡ್ತಕ್ಕಂಥವನ್ಯಾರು ಅಗ್ನಿದೇವ್. ಆದ್ರಿಂದ ನಾವು ವೇದ ಮಂತ್ರದಿಂದ ಪರಮಾತ್ಮನನ್ನ ಸ್ತೋತ್ರ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಅಗ್ನಿದೇವರು ನಮ್ಮ ವಾಗೀಂದ್ರಿಯ ಪ್ರೇರಕರಾಗಿ ಅವರು ನುಡಿಸ್ತಾ ಇದ್ದಾರೆ ಅಂತ ಹೇಳಿ ಎಲ್ಲಕ್ಕಿಂತ ಮೊದಲು ಅಗ್ನಿ ಸೂಕ್ತ ಅಂತಲೇ ಆ ಋಗ್ವೇದದಲ್ಲಿ ಬಂತು. ಅಲ್ಲರಿ ಅಗ್ನಿಮೇಳೆ ಪುರೋಹಿತಂ ಅಂತ ಇದು ಅಗ್ನಿ ಸೂಕ್ತ ಅದ್ಯಾಕೆ ಬಂತು ಮೊದಲು ಅಂದ್ರೆ, ಅಲ್ಲರಿ ನಾವು ಮಾತಾಡ್ಬೇಕಾದ್ರೆ ಯಾರ ಅನುಗ್ರಹ ಬೇಕು? ಅಗ್ನಿದೇವರ ಅನುಗ್ರಹ ಬೇಕು. ಆ ಅಗ್ನಿದೇವರನ್ನೇ ಅಲ್ಲಿ ಸ್ತೋತ್ರ ಮಾಡ್ತಾ ಆ ಋಗ್ವೇದ ಆರಂಭದಲ್ಲಿ ಅಗ್ನಿ ಸೂಕ್ತ ಅಂತ ಬಂದಿದೆ. ಅದು ಬರೀ ಅಗ್ನಿಯನ್ನು ಹೇಳೋದಲ್ಲ, ಅಗ್ನಿಯ ಒಳಗಡೆ ಇರುವ ಪರಶುರಾಮ ದೇವರನ್ನು ಹೇಳ್ತಾರೆ. ಆದ್ರಿಂದಾಗಿ ಆ ಪರಶುರಾಮ ದೇವರೇ ನಮ್ಮ ವಾಗೀಂದ್ರಿಯಕ್ಕೆ ಪ್ರೇರಕರಾಗಿ ಅಗ್ನಿಯ ಒಳಗಡೆ ಇದ್ದು ನಮ್ಮಿಂದ ಎಲ್ಲವನ್ನು ಅವರು ನುಡಿಸುವವರು. ಆ ಪರಮಾತ್ಮ ನಮ್ಮ ನಾಲಿಗೆ ಇದ್ದು ನುಡಿಸ್ತಾ ಇದ್ದಾನಾದ್ದರಿಂದ ನಾವು ನುಡಿತಾ ಇದ್ದೇವೆ. ಇಲ್ಲದೆ ಹೋದರೆ ನಮ್ಮ ವಾಗ್ವ್ಯಾಪಾರವನ್ನು ಮಾಡಲಿಲ್ಲ ಅಂತ ಆದರೆ ಪರಶುರಾಮ ಮಾತೆ ನಮ್ಮನ್ನ ಹೊರಡೋದಿಲ್ಲ. ನಮಗೆ ಧ್ರುವರಾಜರು ಅದನ್ನೇ ಸ್ತೋತ್ರ ಮಾಡ್ತಾರೆ. ಪರಮಾತ್ಮ ಎದುರುಗಡೆ ಬಂದು ನಿಂತ್ಕೊಂಡಾಗ ಅವನನ್ನು ಸ್ತೋತ್ರ ಮಾಡಬೇಕು ಅಂತ ಹೋದರೆ ಮೊದಲು ಗೊರ ಶಬ್ದ ಬಂತು, ಅವರಿಗೆ ಮಾತೆ ಹೊರಲಿಲ್ಲ. ಆಮೇಲೆ ಮತ್ತೆ ಪರಮಾತ್ಮ ಶಂಖವನ್ನ ಕೆನ್ನೆಗೆ ಸ್ಪರ್ಶ ಮಾಡಿದ. ಅವಾಗ ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಅವ್ರು ಹೇಳಿ. ಅಲ್ಲಿ ಅವ್ರು ಹೇಳ್ತಾ ಇರೋದೇನು, ಧ್ರುವರಾಜರು ಅಂದರೆ ಕೂತು ಹೋಗಿದ್ದ ನನ್ನ ಮಾತುಗಳಿಗೆ ಚೈತನ್ಯ ತುಂಬಿದವನು ನೀನು. ನೋಡಿ, ಪ್ರಾಣಾನ್ ನಮೋ ಭಗವತೆ. ನಾವು ಮಾತಾಡಬೇಕಾದ್ರೆ ನಾವೇ ಮಾತಾಡ್ತೇವೆ ಬಿಡಿ ಅಂತ ನಾವು ಅನ್ಕೊಳಕ್ಕಾಗಲ್ಲ. ಮಾತನ್ನು ಹೊರಡಿಸುವನು ಪರಮಾತ್ಮ, ಆ ವಾಗೀಂದ್ರಿಯ ಪ್ರೇರಕನಾಗಿ. ಅಂತಹ ಪರಮಾತ್ಮ ವಾಗೀಂದ್ರಿಯಕ್ಕೆ ಪ್ರೇರಕರಾಗಿ ನಮ್ಮಿಂದ ಮಾತುಗಳನ್ನು ಹೊರಡಿಸ್ಬೇಕಾದ್ರೆ ಅವನು ಅಗ್ನಿ ಮಾಧ್ಯಮದಲ್ಲಿ ಮಾಡ್ತಾನೆ. ಆದ್ದರಿಂದಾಗಿ ಅಗ್ನಿದೇವರಿಗೂ ಸ್ವತಂತ್ರವಾಗಿ ಮಾತನಾಡಿಸುವಂತಹ ಸಾಮರ್ಥ್ಯ ಅವರಿಗಿರುತ್ತೆ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಅವರು ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡುವಾಗ ಉನ್ನಿಯತಿ ಪ್ರದಾಯ ನಾರಾಯಣಾಯ ಅಂತ ಮಧ್ವಾಚಾರ್ಯರು ಪರಮಾತ್ಮನನ್ನ ಸ್ತೋತ್ರ ಮಾಡುವಾಗ ನಾರಾಯಣಂ ಸುರಗುರುಂ ಅಂತ ಹೇಳಿಬಿಟ್ಟು ವೇದವ್ಯಾಸ ದೇವರ ಮಂಗಳಾಚರಣೆಗೆ ವ್ಯಾಖ್ಯಾನ ಮಾಡ್ತಾರೆ ಮಧ್ವಾಚಾರ್ಯ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ಅಂತ ಹೇಳುವಾಗ ಉನ್ನಿಯತಿ ಪ್ರದಾಯ ಅಂತ ಅಲ್ಲಿ ಒಂದು ಮಾತು ಬರುತ್ತೆ. ಅಂದರೆ ಉತ್ಕೃಷ್ಟವಾದ ನಿಯಮನವನ್ನ ಯಾರು ಮಾಡೋದು ಅಂದರೆ ಅದು ಪರಮಾತ್ಮ ಮಾತ್ರ ಮಾಡುವವ. ಬೇರೆಯವರೆಲ್ಲ ಪರಮಾತ್ಮನಿಂದ ಪ್ರೇರಿತರಾಗಿ ಅಗ್ನಿಯು ಕೂಡ ವಾಗೀಂದ್ರಿಯಕ್ಕೆ ಪ್ರೇರಣೆ ಮಾಡಬಹುದು, ಸ್ವತಂತ್ರವಾಗಿ ಅಲ್ಲ. ಸ್ವತಂತ್ರವಾಗಿ ನಾನೇ ಪ್ರೇರಣೆ ಮಾಡ್ತೇನೆ, ಪರಮಾತ್ಮ ಬೇಕಾಗಿಲ್ಲ ಅನ್ನೋ ಗಡುಸು ಯಾರಿಗೆ ಅಗ್ನಿದೇವರಿಗೆ ಇಲ್ಲ. ಆದ್ದರಿಂದ ಅವರ ಒಳಗಡೆ ಇದ್ದು ಅವ್ರಿಗೂ ಪ್ರೇರಣೆ ಮಾಡಿ, ನಮ್ಮ ಒಳಗಡೆ ಇದ್ದು ನಮಗೂ ಪ್ರೇರಣೆ ಮಾಡಿ ನಮ್ಮಿಂದ ಮಾತನ್ನು ಹೊರಡಿಸುವನು ಪರಮಾತ್ಮ. ಆದ್ರಿಂದ ನಾವು ವೇದಾಧ್ಯಯನ ಮಾಡುವಾಗ ಇಲ್ಲಿ ಮೊದಲು ಅಗ್ನಿದೇವರನ್ನ ಅಗ್ನಿ ಸೂಕ್ತದ ಋಗ್ವೇದದ ಆರಂಭದ ಅಗ್ನಿಮೇಳೆ ಪುರೋಹಿತಂ ಅಂತ ಹೇಳುವಾಗ ಅಗ್ನಿ ಒಳಗಡೆ ಇರುವ ಪರಶುರಾಮ ದೇವರೇ ನಮ್ಮ ನಾಲಿಗೆಯಿಂದ ಇವನ್ನ ನುಡಿಸ್ತಾ ಇದ್ದೀರಾ ಅಂತ ಅವರಿಗೆ ನಮಸ್ಕಾರ ಮಾಡೋ ತರ ನಮ್ಮ ಮನಸ್ಸಲ್ಲಿ ಅವ್ರು ನೆನೆದೇ ಮುಂದೆ ಹೋಗ್ಬೇಕು. ಒಂದು ವೇಳೆ ನಾವು ಅಗ್ನಿದೇವರನ್ನ ಅಲ್ಲಿರುವ ಪರಶುರಾಮ ದೇವರನ್ನ ವಾಗೀಂದ್ರಿಯ ಪ್ರೇರಕರನ್ನ ನೆನೆಯದೆ
ನಾವೇನಾದರೂ ವೇದ ಮಂತ್ರ ಹೇಳ್ತಾ ಹೋದರೆ ಅದು ಆ ದೇವರಿಗೆ ಅಪಚಾರ ಮಾಡಿದಂತೆ ಆಗತ್ತೆ. ನೀವು ಹಂಗೆ ಮಾಡಬೇಡಿ, ಅಗ್ನಿದೇವರ ಒಳಗಡೆ ಇರುವ ಪರಶುರಾಮನೇ ನಮ್ಮ ವಾಗೀಂದ್ರಿಯ ಪ್ರೇರಕ ಅಂತ ಹೇಳಿಕ್ಕೆ ಅದು ಮೊದಲು ವಾಯು ಸೂಕ್ತ ಬಂದಿಲ್ಲ, ಅಥವಾ ಇನ್ಯಾವುದೋ ಸೂಕ್ತ ಬಂದಿಲ್ಲ, ಅಗ್ನಿ ಸೂಕ್ತನೇ ಬಂದಿಲ್ಲ. ಆ ಅಗ್ನಿ ಸೂಕ್ತ ಮೂಲಕ ಋಗ್ವೇದ ಆರಂಭ ಆಗೋದು ಅಕಾರದಿಂದ. ಅಗ್ನಿ ಮೇಲೆ ಅಕಾರದಿಂದ ಶುರುವಾಗುತ್ತೆ. ಓಂಕಾರದಲ್ಲಿ ಮೊಟ್ಟ ಮೊದಲು ಇರುವ ಅಕ್ಷರ ಯಾವುದು? ಅಕಾರ. ಅಲ್ಲಿಗೆ ಓಂಕಾರ ಅದು ಅಕ್ಷರವನ್ನ ಅಕಾರವನ್ನ ಮೊದಲು ಒಳಗೊಂಡಿದೆ. ಅದು ಋಗ್ವೇದವೂ ಕೂಡ ಅಕಾರದಿಂದಲೇ ಆರಂಭ ಆಗ್ತಾ ಇದೆ. ಆದ್ರಿಂದ ಇಡೀ ಋಗ್ವೇದವನ್ನ ಆ ಅ ಅನ್ನತಕ್ಕಂಥ ಓಂಕಾರದ ಮೊದಲ ಅಕ್ಷರ ಅದು ಸಂಗ್ರಹ ಮಾಡ್ತಾ ಇದೆ. ಅಲ್ಲಿಗೆ ಅಕಾರ ಅಕಾರ ಅಂದ್ರೆ ಅದು ಇಡೀ ಋಗ್ವೇದದ ಆರಂಭಾಕ್ಷರವನ್ನು ತೊಗೊಂಡು ಅಗ್ನಿ ಮೇಲೆ ಪುರೋಹಿತಂ. ಆಯ್ತಪ್ಪ, ಈ ಅಂದ್ರೇನು? ಈ ಅನ್ನೋದಕ್ಕೆ ಈಗ ಓಂಕಾರದಲ್ಲಿ ಅಕಾರ ಆದ್ಮೇಲೆ ಇಕಾರ ಇದೆ, ಆಮೇಲೆ ಮಕಾರ ಇದೆ. ಇಕಾರ ಏನು? ಇಕಾರ ಎಂಬತಕ್ಕಂಥದ್ದು ಅದು ಯಾವ ಮಂತ್ರದ ಪ್ರತಿನಿಧಿಯಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ರೆ ನೋಡಿ, ಈಗ ಯಜುರ್ವೇದ ಎಂಬುದು ಇಕಾರದಿಂದ ಆರಂಭ ಆಗುತ್ತೆ ಅಂತ ನೀವು ಇಟ್ಕೊಳ್ತೀರಾ ಅಂತ ಹೇಳಿದ್ರೆ, ಅಕಾರ ಉಕಾರ ಮಕಾರ ಅಂತ ಮೂರಿದೆ. ಅದರಲ್ಲಿ ಇಷೇತ್ವೋರ್ಜೇತ್ವ ಅಂತ ಯಜುರ್ವೇದ ಆರಂಭ ಆಗತ್ತೆ. ನಾವು ಯಜುರ್ವೇದವನ್ನು ನಿತ್ಯ ಬ್ರಹ್ಮಯಜ್ಞ ಮಾಡುವಾಗ ಹೇಳ್ತೇವೆ. ಯಜುರ್ವೇದ ಆರಂಭ ಆಗೋದು ಹೇಗೆ? ಓಂ ವಿಷಯತ್ವೋರ್ಜೇತ್ವ ವಾಯವಸ್ತ ದೇವೋವಸ್ತ ವಿತಾಪ್ರ. ಇದೋರ್ನ ಗದ್ಯ ರೂಪದಲ್ಲಿದೆ ನೋಡಿ, ಅಲ್ಲೇ ಯಜುರ್ವೇದ ಗದ್ಯ ಆಗ್ಬಿಡ್ತಾರೆ. ಅಲ್ಲಿ ಯಾವ ಛಂದಸ್ಸು ಅಂತ ಹೇಳಕ್ಕೆ ಆಗಲ್ಲ, ಉದ್ದ ಗದ್ದೆ ಇದೆ. ಇದೆಲ್ಲ ಋಗ್ವೇದ, ಅವೆಲ್ಲ ಪದ್ಯ, ಎಲ್ಲ ಛಂದಸ್ಸುಗಳಿದೆ. ಹಾಗಾದ್ರೆ ಈಗ ಅಕಾರ ಆದ್ಮೇಲೆ ಉಕಾರ ಬರಬೇಕಲ್ಲ, ಉಕಾರ ಓಂಕಾರದಲ್ಲಿದೆ. ಈಗ ಉಕಾರದಿಂದ ಯಜುರ್ವೇದ ಸ್ಟಾರ್ಟೇ ಆಗಲಿಲ್ಲ. ಅದು ಯಜುರ್ವೇದ ಸ್ಟಾರ್ಟ್ ಆಗಿದೆ ಮತ್ತೆ ಇಕಾರದಿಂದಲೇ, ವಿಷಯತ್ವೋರ್ಜೇತ್ವ ಅಂತ ಹೇಳ್ಬಿಟ್ಟು. ಮತ್ತೆ ಇಕಾರ ಯಜುರ್ವೇದವನ್ನು ಹೆಂಗೆ ತಗೊಳತ್ತೆ? ಅಲ್ಲಿ ಉಕಾರ ಎಂಬತಕ್ಕಂತಹದ್ದು ಯಜುರ್ವೇದದಲ್ಲಿ ಇಲ್ಲ ಅಂತ ಹೇಳಿದರೆ, ಅದಕ್ಕೆ ನೋಡಿ ಈಗ ಅಗ್ನಿಮೇಳೆ ಪುರೋಹಿತಂ ಅಂತ ಹೇಳಿಬಿಟ್ಟು ಅಕಾರದಿಂದ ಏನೊಂದು ಋಗ್ವೇದ ಆರಂಭ ಆಯ್ತಲ್ಲ, ಅದು ಕೊನೆಗೊಳ್ಳೋದು ಎಲ್ಲಿ ಅಂದ್ರೆ ಇಕಾರಕ್ಕೆ ಕೊನೆಗೊಳ್ಳುತ್ತಂತೆ. ಅದು ಇಕಾರಕ್ಕೆ ಶಿಶಾಸತಿ ಅಂತ ಋಗ್ವೇದದಲ್ಲಿ ಕೊನೆ ಮಂತ್ರ ಅದು. ಅಲ್ಲಿ ಇಕಾರ ಕೊನೆ ಬಂದ್ಬಿಟ್ಟೆ, ಶಿಶಾಸತಿ ಅಂತ ಈ ಅಂತ ಬಂದಿದೆ. ಈಗ ಅಲ್ಲಿಗೇನಾಯ್ತು? ಈಗ ನಾವು ಋಗ್ವೇದವನ್ನ ಇಡಿಯಾಗಿ ತಗೊಳ್ಳೋದು ಹೇಗೆ ಅಂದ್ರೆ, ಅಕಾರದಿಂದ ಹಿಡಿದು ಇಕಾರದವರೆಗೆ ಸಮಗ್ರವಾದ ಋಗ್ವೇದ ಬಂದ್ಬಿಡ್ತು. ಯಾಕೆ ಅಂದ್ರೆ ಅದು ಶುರುವಾಗಿದ್ದ ಆದಿಂದ ಕೊನೆ ಆಗೋದು ಇಕಾರದಿಂದ, ಆದ್ದರಿಂದ ಅದು ಸರಿ ಹೋಯ್ತು, ಎ ಟು ಜಡ್ ಅಂತ ತಗೊಂಡಾಗ. ಆಮೇಲೆ ಈಗ ಯಜುರ್ವೇದ ಆರಂಭ ಆಗೋದು ಇಕಾರದಿಂದಲೇನೆ ಅಲ್ವಾ? ಆ ಇಕಾರದಿಂದ ಮತ್ತೆ ಪುನಃ ಯಜುರ್ವೇದ ಆರಂಭ ಆಯಿತು. ಅದು ಕೊನೆಗೊಳ್ಳೋದು ಎಲ್ಲಿ ಅಂದ್ರೆ ಉಕಾರದಲ್ಲಿ ಕೊನೆಗೊಳ್ಳುತ್ತೆ. ಸಮುದ್ರೋ ಬಂಧು ಅಂತ ಉಕಾರ. ಯಜುರ್ವೇದ ಕೊನೆಗೆ ಎಂಡ್ ಆಗೋದು ಎಲ್ಲಿ ಅಂದ್ರೆ ಬಂಧು, ಸಮುದ್ರ ಬಂಧು, ಪರಮಾತ್ಮ ಅವನು ಗುಣ ಸಮುದ್ರ, ಅವನು ಎಲ್ಲ ಸಜ್ಜನರಿಗೆ ಅವನು ಬಂಧು ಅಂತ ಹೇಳಿಬಿಟ್ಟು ಬಂಧು ಅಂತ ಉಕಾರದಲ್ಲಿ ಕೊನೆಗೊಳ್ಳುತ್ತೆ. ಯಾವುದು? ಯಜುರ್ವೇದ. ಹಾಗಾದ್ರೆ ಇಲ್ಲಿ ಏನಾಯ್ತು ನೋಡಿ, ಇಕಾರದಿಂದಲೇನೆ ಮತ್ತೆ ಯಜುರ್ವೇದ ಸ್ಟಾರ್ಟ್ ಆದರೂ ಅದು ಕೊನೆಗೊಳ್ಳೋದು ಎಲ್ಲಿ? ಉಕಾರಕ್ಕೆ ಕೊನೆಗೊಳ್ಳುತ್ತೆ. ಅಲ್ಲಿಗೀಗ ಅಕಾರ ಮತ್ತೆ ಉಕಾರ ಎರಡೂ ಕೂಡ ಸಮಗ್ರ ಋಗ್ವೇದ ಯಜುರ್ವೇದ ಸಂಗ್ರಹ ಆಗೋಗ್ಬಿಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಉಕಾರ ಅದು ಎಲ್ಲಿ ಕೊನೆ ಆಗಿದೆ? ಯಜುರ್ವೇದದಲ್ಲಿ ಆಗಿದೆ. ಇಲ್ಲೂ ಕೂಡ ಉಕಾರ ಇದೆ. ಇಲ್ಲಿ ಓಂಕಾರದಲ್ಲಿ ಮಧ್ಯಾಕ್ಷರ ಯಾವುದು? ಉಕಾರ ಇದೆ. ಅಲ್ಲಿಗೆ ಅ ದಿಂದ ಹಿಡಿದು ಈ ಅದು ಋಗ್ವೇದ, ಮತ್ತೆ ಈದಿಂದ ಈ ಇಕಾರದಿಂದ ಹಿಡಿದು ಉಕಾರದವರೆಗೆ ಯಜುರ್ವೇದ, ಒಟ್ಟಿಗೆ ಅ ಈ ಸಮಸ್ತ ಋಗ್ವೇದ ಯಜುರ್ವೇದ ಸಂಗ್ರಹ ಆಗುತ್ತೆ. ಅದನ್ನು ಆ ಅಕ್ಷರದಲ್ಲಿ ಇಟ್ಬಿಟ್ಟಿದ್ದಾರೆ. ಅಲ್ಲಿಗೆ ಈಗ ಏನಾಯ್ತು? ಓಂಕಾರದಲ್ಲಿರುವ ಎರಡು ಅಕ್ಷರಗಳು ಕೂಡ ಋಗ್ವೇದ ಯಜುರ್ವೇದವನ್ನ ಪ್ರತಿನಿಧಿಸ್ತಾ ಇವೆ. ಆದ್ದರಿಂದಾಗಿ ಎಲ್ಲಾ ಈ ಎರಡು ವೇದಗಳ ಸಂಗ್ರಹ ಅಲ್ಲಿ ಬಂದ್ಬಿಡ್ತು, ಒಂದಾಯ್ತು. ಇನ್ನು ಮೂರನೇದ್ದು ಮಕಾರ ಓಂಕಾರದಲ್ಲಿ ಇದೆ. ಓಂ ಅನ್ನುವಾಗ ಅ ಉ ಮ, ಕೊನೆಗೆ ಮಕಾರ ಇದೆ. ಈ ಮಕಾರ ಅದು ಹೆಂಗೆ ನೀವು ಸಾಮವೇದವನ್ನು ತಗೊಳ್ತೀರಾ? ಸಾಮವೇದ ಮಕಾರದಿಂದ ಆರಂಭ ಆಗೋದೇ. ಸಾಮವೇದ ಆರಂಭ ಆಗೋದು ಈ ಅಗ್ನಿ ಸೂಕ್ತ ಹೇಗೆ ಅಕಾರದಿಂದ ಆರಂಭ ಆಗತ್ತೆ, ಆಮೇಲೆ ಯಜುರ್ವೇದ ಹೇಗೆ ಇಕಾರದಿಂದ ಆರಂಭ ಆಗತ್ತೆ, ಸಾಮವೇದದಲ್ಲಿ ಅದೇ ಟೆಕ್ಸ್ಟ್ ಅಂದಮೇಲೆ ಅಕ್ಷರ ಬದಲಾವಣೆ ಆಗಲ್ಲ ಅಂತ ಆಯ್ತು ಈಗ. ಯಾಕೆ ಅಂದ್ರೆ ಈ ಋಗ್ವೇದದಲ್ಲಿ ಬಂದಿರೋ ಮಂತ್ರವನ್ನೇ ಸಾಮಗಾನ ಮಾಡೋದು, ಅಗ್ನಿ ಮೀಳೆ ಪುರೋ ಅಂತ ಹೇಳಿ ಸಾಮಗಾನ ಮಾಡೋದು ಒಂದು ಕ್ರಮ ಇತ್ತು. ನಮ್ಗೆ ಈ ವೇದ ಹೇಳೋದೇ ಕಷ್ಟ, ಸಾಮವೇದ ಹೇಳ್ಬೇಕಂದ್ರೆ ಭಾರಿ ಕಷ್ಟ. ಇನ್ನು ಅದು ಸಂಗೀತ ಎಲ್ಲ ಬರ್ಬೇಕು ಚೆನ್ನಾಗಿ. ಮೊದಲು ಸಾಮವೇದ ಶುರು ಮಾಡುವಾಗಲೇ ಅವರು ಆಲಾಪನೆ ಶುರು ಮಾಡ್ತಾರೆ. ಹೇಗೆ ಸಂಗೀತಕ್ಕೆ ಆಲಾಪನೆ ಇದೆ, ಸಾಮವೇದಕ್ಕೆ ಆಲಾಪನೆ ಇದೆ. ಆ ಆಲಾಪನೆ ಪ್ರಕಾರ ಅವು ಎಲ್ಲವನ್ನು ಕೂಡ ಎಲ್ಲ ಅದು ಸ್ವರಿತ ಸ್ವರದಲ್ಲೇ ಹೇಳೋದು. ಆದ್ದರಿಂದ ನೀವು ಎರಡು ವೇದ ಹೆಂಗಾನು ಓದ್ಬಿಡೋದು, ಸಾಮವೇದ ಓದ್ಬೇಕು ಭಾರಿ ಕಷ್ಟ. ಅದಕ್ಕೆ ಸಾಮವೇದಗಳು ಸಿಗೋದು ಕಷ್ಟ ಆಗ್ಬಿಡುತ್ತೆ. ಎಲ್ಲ ಕಡೆ ಋಗ್ವೇದಗಳೇ, ಎಲ್ಲ ಕಡೆ ಹೆಚ್ಚು ಯಜುರ್ವೇದಗಳಿದ್ದ. ಸಾಮವೇದಿಗಳ ಅಂದ್ರೆ
ನಮ್ಗೇನು ಸಾಮವೇದ ಇಲ್ಲ ಅಂತ ಗೊತ್ತೇ ಇಲ್ಲ. ನಮ್ಮಲ್ಲೆಲ್ಲ ಎಲ್ಲ ಕಡೆ ಈ ಕಡೆ ಎಲ್ಲ ಸಾಮವೇದಿಗಳು ಕಡಿಮೆ. ಈ ಬೇರೆ ಶೃಂಗೇರಿ ಆ ಕಡೆ ಎಲ್ಲ ಉತ್ತರ ಆ ಕಡೆ ಎಲ್ಲ ತಮಿಳ್ನಾಡಲ್ಲ ಅಂತಲ್ಲೆಲ್ಲ ಸಾಮವೇದಗಳಿದ್ದಾರೆ. ನಮ್ಮವರೆಲ್ಲ ಸಾಮವೇದ ಕಲಿತು ಚತುರ್ವೇದಗಳನ್ನೆಲ್ಲ ಅಧ್ಯಯನ ಮಾಡ್ಬೇಕು. ನಮ್ ನೆಟ್ ಗಾಯತ್ರಿ ಮಂತ್ರನೇ ಬರಲ್ಲ, ಒಂದು ಪುರು ಸೂಕ್ತನೇ ಬರಲ್ಲ ನಮ್ಗೆ. ಇನ್ನು ಸಾಮವೇದ ಕಲೀರಿ ಅಂದ್ರೆ ಅಯ್ಯೋ ಹೋಗ್ರೆ ಅಷ್ಟುದ ಯಾರು ಕಲಿತಾರೆ? ನಾವು ವೇದಾಧ್ಯಯನ ಮಾಡ್ಬೇಕು. ಕೃಷ್ಣ ಸಾಂಗ ವೇದ ಅಧಿಗಂತವ್ಯ ದ್ವಿಜನ್ಮನ ಅಂತ ಹೇಳಿದ್ದಾರೆ. ನೀವು ಬ್ರಾಹ್ಮಣ ಅಂತ ಬೇಕಂದ್ರೆ ವೇದಾಧ್ಯಯನ ಮಾಡಿ. ಯಾಕೆ ಅಂತ ಹೇಳಿದರೆ ವೇದಾಧ್ಯಯನದಿಂದ ಅವನು ವಿಪ್ರ ಅಂತ ಆಗ್ತದೆ. ವಿ ಅಂದರೆ ವಿಶೇಷವಾದ, ವಿ ಅಂದರೆ ಜ್ಞಾನ ಅಂತಲೂ ಅರ್ಥ. ವಿ ಅಂದರೆ ವಿಶೇಷವಾದ, ಪ್ರ ಅಂದರೆ ಜ್ಞಾನ, ಪ್ರಜ್ಞೆ. ನಾವು ಬರೀ ಎಲ್ಲ ಜನವಾರ ಹಾಕೊಂಡು ಬ್ರಾಹ್ಮಣ ಆಗೋದಲ್ಲ. ವಿಪ್ರ ಅಂತೇಳಿ ಎರಡು ಪ್ರತ್ಯೇಕ ಉಪಸರ್ಗಗಳು, ಅದರಿಂದ ವಿಪ್ರ ಅಂತ ಆ ಪದ ಆಗಿ. ಆವಾಗ ಅವನು ಎಲ್ಲ ಓದ್ಕೊಂಡ್ಬಿಟ್ಟು ಬ್ರಾಹ್ಮಣ ಎಲ್ಲ ವೇದ ಓದ್ಕೊಂಡು ಅರ್ಥ ತಿಳ್ಕೊಂಡ ಅಂದ್ರೆ ಎಲ್ಲಾ ದೇವತೆಗಳು ಬಂದು ಅವನಲ್ಲಿ ಒಳಗಡೆ ಕೂತ್ಕೊಂಡ್ಬಿಡ್ತಾರೆ. ಯಾಕೆ ಅಂದ್ರೆ ನಮ್ಮ ವೇದವನ್ನು ಇವನೇ ಹೇಳ್ತಾನೆ, ಇವನ ಹತ್ರ ಕೂತ್ಕೊಂಡ್ಬಿಡ್ತೀವಿ. ಹಾಗೆ ವೇದಗಳಲ್ಲಿ ಸಾಮವೇದವೇ ಅದು ಮೂರನೇದಾದ ವೇದ, ಅದೇ ಕೊನೆ ವೇದವೂ ಕೂಡ. ಮತ್ತೊಂದು ವೇದ ಇಲ್ಲವೇ. ಆದ್ರಿಂದ ಅದು 3 ವೇದಗಳು ತ್ರಯಿ ಅಂತ ಅದಕ್ಕೆ ಒಂದು ಶಾಸ್ತ್ರ ಪ್ರಕಾರ ಹೆಸರು. ನಾವು ಕರೆಯುವಾಗ ಚತುರ್ವೇದ ಅದಿತ್ಯ ಚತುರ್ವೇದ ಅಂತೆಲ್ಲ ಹೇಳ್ತೇವೆ. ಮತ್ತೊಂದೇನು ಅಂತ ಹೇಳಿದ್ರೆ ಪಂಚಮ ವೇದ ಮಹಾಭಾರತ ಅಂತೆಲ್ಲ ಹೇಳ್ತೇವೆ. ಆದರೆ ಅದೆಲ್ಲ ಏನು ಅಂದ್ರೆ ನಮ್ಮ ವಿವಕ್ಷೆಯಿಂದ ವೇದದಂತೆ ಅರ್ಥಗಳಿದೆ ಅಂತ ಅಷ್ಟೇ ಹೊರತು ವೇದ ಮಾತ್ರ 3 ವೇದ. ಅದು ಸಾಮವೇದಕ್ಕೆ ನಾವೀಗ ಬಂದಿದೆ. ಈ ಸಾಮವೇದ ಎಲ್ರಿ? ಅದಕ್ಕೆ ಮಕಾರದಿಂದ ಆರಂಭ ಆಗಲ್ಲ. ಅದು ಕೂಡ ಅಕಾರದಿಂದ ಆರಂಭ ಆಗಿ ಎಂಡಾಗುವ ಇಕಾರ, ಅದು ಋಗ್ವೇದ. ಆಮೇಲೆ ಮತ್ತೆ ಇಕಾರದಿಂದ ಆರಂಭ ಆಗಿ ಉಕಾರಕ್ಕೆ ಕೊನೆಗೊಳ್ಳುವ ಯಜುರ್ವೇದ. ಆ ಮಂತ್ರಗಳೇ ತಾನು ಸಾಮವೇದದಲ್ಲಿ. ಅದು ಪ್ರತ್ಯೇಕವಾಗಿ ಯಾವುದಿಲ್ಲ. ಮಕಾರದಿಂದ ಏನು ತಗೊಳ್ತೀರಾ? ಅದಕ್ಕೆ ನೋಡಿ, ಮಕಾರ ಎನ್ನುವುದೇನಿದೆಯಲ್ಲ ಅದು ಸಂಗೀತದ ಒಂದು ಸ್ವರವನ್ನು ಪ್ರತಿಸ್ತಕ್ಕಂಥದ್ದು ಮಕಾರ. ಸಾಮವೇದದಲ್ಲಿ ಸಂಗೀತಕ್ಕೇನೆ ಪ್ರಾಧಾನ್ಯ. ಈಗ ನಾವು ಸ್ವರಗಳನ್ನು ಹೇಳಬೇಕಾದ್ರೆ ಸಂಗೀತದಲ್ಲಿ ಸ ರಿ ಗ ಮ ಅಂತೆಲ್ಲ ಹೇಳ್ತೇವೆ. ಮ ಅಂದ್ರೆ ಅದು ಸ್ವರಾಕ್ಷರ, ಅದು ಮಂದ್ರಸ್ವರ ತಾರಸ್ವರ ಅಂತ ಹೇಳಿ ಹೇಳುವಾಗ ಮ ಮ ಹಿಂಗೆಲ್ಲ ಬರುತ್ತೆ. ಹಾಗಾದ್ರೆ ಮಕಾರ ಎಂಬುದು ಸಂಗೀತದ ಅಕ್ಷರ. ಆ ಸಂಗೀತ ಗಾನ ಅದು ಎಲ್ಲಿ? ಸಾಮವೇದದಲ್ಲಿದೆ. ಅಲ್ಲಿಗೆ ಮಕಾರ ಅದು ಸಾಮವೇದ ಹೇಳುತ್ತೆ. ಅಲ್ಲೇನು ಮಕಾರದಿಂದ ಆರಂಭ ಆಗಲ್ಲ. ಅದೇನು ಅದು ಅಗ್ನಿಮೇಳ ಇದ್ದಂಗೆ, ಇಷಯತ್ವರ್ಜಯತ್ವ ಇದ್ದಂಗೆ, ಅಜ್ಞಾಯಾಹಿ ವೇತಯೇ ಗೃಣಾನೋ ಹವ್ಯದಾತಯೇ, ಇದು ಸಾಮವೇದ. ಅದೆಲ್ಲ ಈ ಋಗ್ವೇದದಲ್ಲಿ ಬಂದಿದ್ದೆ ಅದು ಮಂತ್ರ. ಅದನ್ನೇ ಟೆಕ್ಸ್ಟ್ ತಗೊಂಡು ಅದೇ ಅದು ಸಾಹಿತ್ಯ ಗಾನ ಮಾಡಿಬಿಟ್ರೆ ಅದು ಸಾಮವೇದ ಆಯ್ತು. ಹಾಗಾದ್ರೆ ಇಲ್ಲಿ ನೋಡಿ, ಈ 3 ಅಕ್ಷರಗಳು ಕೂಡ 3 ವೇದವನ್ನ ಪ್ರತಿನಿಧಿಸ್ತಾ ಇದೆ. ಆದ್ರಿಂದ ಅಕಾರ ಉಕಾರ ಮಕಾರ ಎಂಬತಕ್ಕಂಥದ್ದು ಸುಮ್ಮನೆ ಅಕ್ಷರಗಳು ಅಂತ ಬಂದದ್ದಲ್ಲ. ಅದು ಅಕ್ಷರನಾಮಕ ಪರಮಾತ್ಮನನ್ನ ಪ್ರತಿಪಾದನೆ ಮಾಡುವ 3 ವೇದಗಳ ಅಕ್ಷರಗಳನ್ನೇ ಸಂಗ್ರಹ ಮಾಡಿಬಿಟ್ಟಿದೆ. ಈ 3 ಆವು ಅಮ ಅಂತ ಹೇಳಿಬಿಟ್ರೆ ಆ ಪರಮಾತ್ಮ ಅವನು ಋಗ್ವೇದ ಪ್ರತಿಪಾದ್ಯ, ಯಜುರ್ವೇದ ಪ್ರತಿಪಾದ್ಯ, ಸಾಮವೇದ ಪ್ರತಿಪಾದ್ಯ ಅಂತ ತಿಳ್ಕೊಂಡು ಅದರ ಜೊತೆಗೆ ಅರ್ಥವನ್ನು ಹೇಳಿದ್ದಾರೆ ಆಚಾರ್ಯ. ಅಂತ ಹೇಳಿದರೆ ಆ ಪರಮಾತ್ಮ ಅಹ ಇತಿ ಬ್ರಹ್ಮ, ಅವನು ಗುಣಪೂರ್ಣನಾದ್ದರಿಂದ ಊ ಯಾಕೆ ಅಂದ್ರೆ ಉತ್ಕೃಷ್ಟನಾಗಿದ್ದಾನೆ, ಅವನು ಸರ್ವೋತ್ತಮನಾದ್ದರಿಂದ ಊ. ಮ ಯಾಕೆ ಅಂತ ಹೇಳಿದರೆ ಅವನು ಸರ್ವಜ್ಞನಾದ್ದರಿಂದ. ಮ ಅನ್ನೋದಕ್ಕೆ ಮಾನೆ ಜ್ಞಾನ ಅಂತ ಅರ್ಥ. ಜ್ಞಾನ, ಅವನು ಸರ್ವಜ್ಞನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಆಮೇಲೆ ಗುಣಪೂರ್ಣನಾಗಿದ್ದಾನೆ. ಇವೇ 3 ಅ ಉ ಮ. ಇದು ನಿಜವಾದ ಅಕಾರ ಉಕಾರ ಮಕಾರಗಳ ಅರ್ಥ. ನಾವಿವತ್ತು ಬೇರೆ ತಿಳ್ಕೊಂಡ್ಬಿಟ್ಟಿದ್ದೇವೆ. ಆ ಉ ಮ ಅಂದ್ರೆ ಅಂದ್ರೆ ಅಲೆದಾಡೋದು, ಉ ಅಂದ್ರೆ ಉಣ್ಣೋದು, ಮ ಅಂದ್ರೆ ಮಲಗೋದು. ಅಲೆದಾಡೋದು, ಉಣ್ಣೋದು, ಮಲಗೋದು, ಅಲೆದಾಡೋದು, ಉಣ್ಣೋದು, ಮಲಗೋದು, ಇದೇ ಮಾಡ್ತಾ ಇದ್ದೇವೆ ಓಂಕಾರ. ಆದರೆ ಶಾಸ್ತ್ರ ಆ ಅಕ್ಷರಗಳನ್ನು ಎಷ್ಟು ಚೆನ್ನಾಗಿ ಪರಮಾತ್ಮನಲ್ಲಿ ಸಮನ್ವಯ ಮಾಡಿ ಹೇಳ್ತಾ ಇವೆ ಅಂತ ಹೇಳಿದರೆ, ಪರಮಾತ್ಮ ಅಧಿಕತ್ವ ಅನಾಮಕಃ ಅಂತ ಹೇಳ್ಬಿಟ್ಟಿದ್ದಾನೆ. ಎಲ್ಲರಿಂದ ಅಧಿಕ ಅವನು. ಆದ್ರಿಂದ ಅವೆಲ್ಲ ಅಬ್ರಿವೇಷನ್. ಅಂದ್ಬಿಟ್ರೆ ಅಧಿಕ ಅಂತ ತಿಳ್ಕೊಂಡ್ಬಿಡ್ಬೇಕು. ಅಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ, ಅಥವಾ ಆ ಈ ಆ ಅಲ್ಲ. ಅದು ಒಂದೊಂದು ಅಕ್ಷರಗಳು ಕೂಡ ಪರಮಾತ್ಮನನ್ನು ಹೇಳುತ್ತೆ ಅಂತ ಯಾರು ಹೇಳದೇ ಇರುವಾಗ ಆಚಾರ್ಯ ತಮ್ಮ ತಂತ್ರಸಾರ ಆ ಸಂಗ್ರಹದಲ್ಲಿ ಹೇಳ್ತಾ ಇದ್ದಾರೆ. ಅವರು ಅಜ, ಇಂದ್ರ, ಆನಂದ ಇವೆಲ್ಲ ಹೇಳ್ಬಿಟ್ಟಿದ್ದಾರೆ. ಒಂದು ಆ ಅಂದ್ರೆ ತಗೊಳ್ಳಿ ಅಜ ಪರಮಾತ್ಮ, ಆ ಅಂದ್ರೆ ಆನಂದ, ಈ ಅಂದ್ರೆ ಇಂದ್ರ ರೂಪಿಯಾದ ಪರಮಾತ್ಮ. ಆಮೇಲೆ ಈ ಅಂತ ಹೇಳಿದರೆ ಅವನೇ ಈಶ, ಎಲ್ಲ ಅವನ ಹೆಸರುಗಳೇ. ಕೊನೆಗೆ ಛಕಾರದವರೆಗೂ ಎಲ್ಲ ಪರಮಾತ್ಮನ ಹೆಸರುಗಳು. ಹಾಗಾದ್ರೆ ಇದೆಲ್ಲ ನೋಡಿ ನಮಗೆ ಓಂಕಾರದಲ್ಲಿರುವ 3 ಅಕ್ಷರಗಳೇ ಆ 3 ವೇದಗಳ ಪ್ರತಿನಿಧಿಯಾಗಿವೆ. ಆ 3 ವೇದಗಳನ್ನ ಪ್ರತಿನಿಧಿಸುವಂತಹ ಏನೊಂದು ಓಂಕಾರ ಏನಿದೆ ಅಲ್ಲ, ಅದರಿಂದಾಗಿ ನಮಗೆ ವ್ಯಾಹೃತಿ ಬಂತು. ಅದು ಕೂಡ 3 ವೇದಗಳ ಕಾರ್ಯ ಹೇಳುತ್ತೆ. ಭೂಹು ಭೂಹ ಸ್ವಹ. ಆಮೇಲೆ ಅದರಿಂದ ಗಾಯತ್ರಿ ಮಂತಲ್ಲ, ಗಾಯತ್ರಿ ಕೂಡ ಅದೇನ್ ಮಾಡ್ತಾ ಇದೆ ಅಂದ್ರೆ ಪರಮಾತ್ಮನ ಒಂದು ಮಹಿಮೆಯನ್ನ, ಓಂಕಾರ ಪ್ರತಿಪಾದ್ಯನಾದ
ಆ ಪರಮಾತ್ಮನ ಸರ್ವೋತ್ತಮ. ಓಂ ಅಂದ್ರೆ ಬರೀ ಅಕ್ಷರ ಅಲ್ಲ, ಅದು ಪರಮಾತ್ಮನ ಅಪೂರ್ವವಾದ ನಾಮ. ಆಮೇಲೆ ಆ ಅಕ್ಷರವು ಕೂಡ ಅದು ಪರಮಾತ್ಮನ ಸ್ವರೂಪ ಅಂತ ಹೇಳ್ತೇವೆ. ಅಕ್ಷರ ಅಕ್ಷರಗಳಿಗೆ ನಾಶ ಇದೆ ನೋಡಿ, ಯಾವುದೇ ಅಕ್ಷರಗಳಿಗೆ ನಾಶ ಎಂಬತಕ್ಕಂಥದ್ದಿಲ್ಲ. ವರ್ಣಗಳೆಲ್ಲ ನಿತ್ಯ ಅಂತ ನಮ್ಮ ಮಧ್ವಾಚಾರ್ಯ ಗಟ್ಟಿ ಸಿದ್ಧಾಂತ ಮಾಡಿದ. ವರ್ಣಗಳೇನಿದೆ ಅಲ್ಲ, ನಾಮಾತ್ಮಕವಾದ ಆ ಪ್ರಪಂಚ, ರೂಪಾತ್ಮಕವಾದ ಪ್ರಪಂಚ ಅಂತ ಎರಡು ಜಗತ್ತಿದೆ. ಇದೆಲ್ಲ ರೂಪಾತ್ಮಕವಾದ, ಇದೆಲ್ಲ ಒಂದು ಆಕಾರ ಇದೆ, ಇದು ನಾಶ ಆಗತ್ತೆ. ಆದರೆ ಈ ನಾಮಾತ್ಮಕ ಪ್ರಪಂಚ ನಾಶ ಆದರೂ ಕೂಡ ಈ ವರ್ಣಾತ್ಮಕವಾದ ಪ್ರಪಂಚ ನಾಶ ಆಗಲ್ಲ. ಈ ಅಕ್ಷರಗಳೆಲ್ಲ ಏನ್ ನಾವು ಉಚ್ಚಾರಣೆ ಮಾಡ್ತಾ ಇರ್ತೀವಲ್ಲ, ಇದೆಲ್ಲ ಆಕಾಶದಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಆ ಆಕಾಶದಲ್ಲಿ ಅವೆಲ್ಲ ಇವತ್ತಿಗೂ ಕೂಡ ಇದೆ. ನಮ್ಮ ಮಧ್ವಾಚಾರ್ಯರು 800 ವರ್ಷಗಳ ಕೆಳಗೆ ಅವರೆಲ್ಲ ಮಾತಾಡಿದ್ದು, ಅವರ ವಾಯ್ಸು, ಅವರ ಬಾಯಿಂದ ಬಂದ ಅಕ್ಷರ ಇವತ್ತಿಗೂ ಅವೆಲ್ಲ ಎಲ್ಲಿದೆ? ಅದೆಲ್ಲ ಆಕಾಶದಲ್ಲಿ. ಆದರೆ ಅದು ಎಲ್ಲಿ ಹೇಗೆ ತೆಗೆದು ಅದನ್ನ ವಾಯ್ಸ್ ತಕ್ಕೋಬೇಕು ಅದು ನಮ್ಗೆ ಗೊತ್ತಾಗುತ್ತೆ. ಇವತ್ತೆಲ್ಲ ನಾವು ರೇಡಿಯೋಗಳೆಲ್ಲ ಹಿಂದೆ ಇತ್ತು ನೋಡಿ, ಅದೆಲ್ಲ ಆಕಾಶದಲ್ಲಿದ್ದು ಧ್ವನಿ ಸುರಳಿಗಳ ತರಂಗಗಳನ್ನ ನಾವೊಂದು ಯಂತ್ರದಿಂದ ಸಹಾಯದಿಂದ ಎಳ್ಕೊಂಡು ಅದು ಎಲ್ಲೋ ಹೇಳ್ತಾ ಇದ್ದದ್ದು ಇಲ್ಲಿ ಕೇಳ್ತಾ ಇದ್ದೇವೆ. ಇವತ್ತು ದೂರ ಶ್ರವಣನೂ ಆಗ್ತಾ ಇದೆ, ದೂರದರ್ಶನವೂ ಆಗ್ತಾ ಇದೆ. ಹಾಗಾದ್ರೆ ಇದೆಲ್ಲ ನಾವು ರೂಪವನ್ನ ನಿತ್ಯ ಅಂತ ನಾವು ಹೇಳೋದು. ಒಬ್ಬ ವ್ಯಕ್ತಿ ಹೋಗಿಬಿಟ್ಟ ಅಂದ್ರೆ ಮತ್ತೆ ಅವನನ್ನ ಆ ರೂಪದಲ್ಲಿ ಕಾಣೋದು ಕಷ್ಟ. ಆದರೆ ವರ್ಣಗಳೇನಿದೆ ಅಲ್ಲ, ಅಕ್ಷರಗಳೆಲ್ಲ ಅವರೆಲ್ಲ ಮಾತಾಡಿದ್ದು ಎಲ್ಲ ಅನಂತ ಆಕಾಶದಲ್ಲಿ ರೆಕಾರ್ಡ್ ಆಗಿ ಉಳ್ಕೊಂಡ್ಬಿಟ್ಟಿವೆ. ಅವುಗಳೆಲ್ಲ ಅಲ್ಲಿ ಕೂತ್ಕೊಂಡಿವೆ. ಅದನ್ನ ಹೆಂಗೆ ತಕ್ಕೊಂಡ್ಬಿಡೋದಕ್ಕೆ ನಮಗೆಲ್ಲ ಸರಿಯಾಗಿ ಇವತ್ತು ಅದರ ಮಾರ್ಗಗಳೆಲ್ಲ ಗೊತ್ತಿಲ್ಲ. ಹೊಸ ವಿಜ್ಞಾನಿಗಳೇನಾದರೂ ಬಂದು ಹಿಂದಿನವರೆಲ್ಲ ಮಾತಾಡಿದ್ದು ವರ್ಣಗಳ ಆಕಾಶದಲ್ಲಿ ಇದೆ, ಅದನ್ನ ನಾವು ಇದರಿಂದ ತೆಗೆದು ಕಣ್ಣಿಡಿತೇವೆ ಅಂತ ತೆಗೆದ್ರೆ ಮಧ್ವಾಚಾರ ಮಾತಾಡಿದ್ದೆಲ್ಲ ಬಂದರು, ಅವರು ಉಪನ್ಯಾಸ ಮಾಡಿದ್ದೆಲ್ಲ ನಾವು ರೇಡಿಯೋದಲ್ಲಿ ಕೇಳಿದಂಗೆ ಕೇಳ್ಬೋದು. ಅಂತೂ ಇಲ್ಲಿ ನೋಡಿ, ಈ ವರ್ಣಗಳೆಲ್ಲ ನಿತ್ಯ ಆದ್ದರಿಂದ ಪರಮಾತ್ಮನಂತೆ ಅವನನ್ನು ಹೇಳುವ ನಾಮಗಳು ನಿತ್ಯ ಅಂತ ನಾವು ತಿಳ್ಕೊಳ್ಳೋದು. ಬರೀ ಪರಮಾತ್ಮ ಮಾತ್ರ ನಿತ್ಯ ಅಲ್ಲ, ಅವನನ್ನು ಹೇಳುವ ನಾಮ ಇದೆಯಲ್ಲ, ಅದು ದಾಮೋದರ, ಕೃಷ್ಣ, ಇವು ಕೂಡ ಪ್ರಳಯ ಕಾಲದಲ್ಲಿ ಇರತ್ತೆ. ಆ ವರ್ಣಗಳಿಗೆ ನಾಶ ಇಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಹೇಳೋರು ಯಾರು ಇಲ್ಲ ಅಷ್ಟೇ. ಹೇಳೋರು ಯಾರು ಹೇಳೋದು? ಲಕ್ಷ್ಮೀದೇವಿ ಒಬ್ರು ಹೇಳಬೇಕು, ಪರಮಾತ್ಮ ಏನು ಅವನು ಹೇಳಕ್ ಹೋಗಲ್ಲ ತನ್ನದ್ದು. ಆದ್ರೆ ಮತ್ತೆ ಸೃಷ್ಟಿ ಬಂದಾಗ ಪರಮಾತ್ಮನ ಬಾಯಿಯಿಂದ ಅದು ಉಚ್ಚಾರಣೆಯಾಗಿ ವರ್ಣಗಳೆಲ್ಲ ಮತ್ತೆ ಅಭಿವ್ಯಕ್ತಿ ಆಗುತ್ತೆ, ವರ್ಣಗಳೆಲ್ಲ ವ್ಯಕ್ತ ಆಗುತ್ತೆ. ಈಗ ನಾವು ದೀಪ ಇದೆ, ಅದರ ಮೇಲೆ ನಾವು ಪಾತ್ರೆ ಮುಟ್ಬಿಟ್ಟಿದ್ದೇವೆ, ಚೂರಿಗೆ ಅದು ತೆಗೆದ್ರೆ ಬೆಳಕು ಬಂದಾಗ ಅದೇನು ನಾಶ ಆಗಿಲ್ಲ, ಅಥವಾ ನಾವು ಬಂದ್ಮೇಲೆ ಹಚ್ಚಬೇಕಾಗಿಲ್ಲ. ಹಾಗೆ ವರ್ಣಗಳೆಲ್ಲ ಶಾಶ್ವತ ವಿಷ್ಣು ಬುದ್ಧಿಗಾಹ, ಅದೆಲ್ಲ ಪರಮಾತ್ಮನ ಬುದ್ಧಿಯಲ್ಲಿ ಹಾಸು ಹೊಕ್ಕಾಗ್ಬಿಟ್ಟಿವೆ. ಅಂತಹ ದಿವ್ಯವಾದ ವರ್ಣಗಳು. ಆದ್ದರಿಂದ ಈ ಅಕಾರ ಉಕಾರ ಮಕಾರಗಳಿಗೂ ನಾಶ ಇಲ್ಲ. ಪರಮಾತ್ಮನ ಅದಕ್ಕೆ ವರ್ಣಗಳಿಗೆಲ್ಲ ನಾವು ಅಕ್ಷರ ಅಂತ ಕರಿತೇವೆ. ಅಕ್ಷರಗಳು ಅಂತ ಹೇಳಿದರೆ ಅದು ಬರೀ ಆಲ್ಫಬೆಟ್ ಅಲ್ಲ. ಅಕ್ಷರ ಅಂದ್ರೆ ಕ್ಷರ ಅಂದ್ರೆ ನಾಶ ಆಗೋದು, ಅಕ್ಷರ ಅಂದ್ರೆ ಆ ವರ್ಣಗಳಿಗೂ ನಾಶ ಇದೆ. ಆ ವರ್ಣಗಳಲ್ಲಿ ನಿಯಾಮಕನಾಗಿ ಅಲ್ಲಿ ಸನ್ನಿಹಿತನಾದ ಪರಮಾತ್ಮನಿಗೂ ನಾಶ ಇದೆ. ಇದು ಒಂದು ಆಚಾರ್ಯರು ಸಿದ್ಧಾಂತ ಮಾಡಿರತಕ್ಕಂಥದ್ದು. ಯಾವುದೇ ರೀತಿಯಾದ ವರ್ಣಗಳೆಲ್ಲ ಅವುಗಳು ಅನಾದಿ ನಿತ್ಯ, ಉಚ್ಚಾರಣೆಯಿಂದ ವ್ಯಕ್ತ ಆಗತ್ತೆ. ಅವುಗಳೆಲ್ಲ ಪ್ರಳಯ ಕಾಲದಲ್ಲಿ ಪರಮಾತ್ಮನ ಬುದ್ಧಿಯಲ್ಲಿ ವರ್ಣಗಳೇ ಇರುತ್ತೆ, ಅವನ ಉಚ್ಚಾರಣೆಯಿಂದ ಮತ್ತೆ ಹೊರಗೆ ಬರುತ್ತೆ. ಇಷ್ಟ ಆಯ್ತು. ಅಂತೂ ಈಗ ನೋಡಿ, ಗಾಯತ್ರಿ ಮಂತ್ರ ಎಂಬತಕ್ಕಂಥದ್ದೇನಿದೆ ಅಲ್ಲ, ಅದು ಕೂಡ 24 ವರ್ಣಗಳು, ಅಕ್ಷರಗಳಿವೆ. ಆ ಗಾಯತ್ರಿ ಮಂತ್ರ ಹೊರಹೊಮ್ಮೋದಕ್ಕೆ ಅಲ್ಲಿ ಮುಖ್ಯವಾಗಿ ಯಾವುದಪ್ಪ ಅಂದ್ರೆ ವಾಸುದೇವ ದ್ವಾದಶಾಕ್ಷರ ಮಂತ್ರವೇ ಕಾರಣ. ಆ ವಾಸುದೇವನೆನಿಸಿದ, ವಾಸುದೇವ ಅಂದ್ರೆ ಬರೀ ಕೃಷ್ಣನ ಮಗನಾದ, ಯಾರೋ ವಸುದೇವನ ಮಗನಾದ ಕೃಷ್ಣ ಮಾತ್ರ ವಾಸುದೇವ ಅಲ್ಲ, ಅವನಿಗೆ ಎಲ್ಲ ಜಗತ್ ಸೃಷ್ಟಿಗೆ ಮೂಲಭೂತವಾದ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅನ್ನುವ ವ್ಯೂಹ ರೂಪಗಳಲ್ಲಿ ಪರಮಾತ್ಮನನ್ನು ವಾಸುದೇವ. ಆದ್ದರಿಂದಾಗಿ ಅವನ ನಾಮ ಎಲ್ಲ ಕಾಲದಲ್ಲೂ ಎಲ್ಲರೂ ಕೂಡ ಜಪ ಮಾಡ್ತಾರೆ. ಬರೀ ಸೃಷ್ಟಿಕಾಲ ಬಂದಾಗ ವಾಸುದೇವ ಬಂದ ಅವನ ಮಂತ್ರ ಅಂತ ಅಲ್ಲ. ಅದು ಸೃಷ್ಟಿಗೆ ಕಾರಣವಾದ ರೂಪ ಚತುಷ್ಟಯಗಳಲ್ಲೂ ಕೂಡ ಒಂದು ವಾಸುದೇವ ಅಂತ ಭಗವದ್ ರೂಪ ಇದೆ ಅಂದಮೇಲೆ ಅದು ಅವನ ರೂಪ, ಅವನ ನಾಮ, ಅದು ಅಪ್ರಾಕೃತ. ಆದರೆ ಆ ನಾಮಗಳೆಲ್ಲ ಅಪ್ರಾಕೃತ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಅಲ್ಲಿರುವ ಅಪ್ರಾಕೃತ ಅರ್ಥವನ್ನೇ ಹುಡ್ಕೋಬೇಕು ನಾವು. ಆದರೆ ಪ್ರಾಕೃತ ಅರ್ಥ ಹುಡ್ಕೊಳ್ಳಿಕ್ಕೆ ಹೋಗ್ಬಿಟ್ರೆ ಅದು ಪ್ರಾಕೃತ ನಾಮ ಆಗ್ಬಿಡುತ್ತೆ. ಉದಾಹರಣೆ ವಾಸುದೇವ, ವಸುದೇವನ ಮಗ ಆದ್ದರಿಂದಲೇ ವಾಸುದೇವ, ಅದು ಪ್ರಾಕೃತ ನಾಮ ಆಯ್ತು. ಯಾಕೆ ಅಂದ್ರೆ ಬ್ರಹ್ಮಾಂಡ ಹುಟ್ಟಿ, ವಸುದೇವ ಹುಟ್ಟಿ, ಅಲ್ಲಿ ಯಶೋದೆ ಎಲ್ಲ ಬಂದು, ಅಥವಾ ಇಲ್ಲಿ ಅದೆಲ್ಲ ಬಂದು ಆಮೇಲೆ ಅವನು ಹುಟ್ಟಿದ ಅಂದ್ರೆ ಅದು ಒಂದು ಕಾಲಘಟ್ಟಕ್ಕೆ ಸೀಮಿತವಾದ ಹೆಸರಾಯ್ತು, ಕೇವಲ ಒಂದು ಕಾಲಘಟ್ಟಕ್ಕೆ ಸೀಮಿತವಾದ. ಆದರೆ ಪರಮಾತ್ಮ ಕಾಲವನ್ನೇ ಮೀರಿ ನಿಂತವ. ಅವನಿಗೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಹೆಸರು ಬಂದದ್ದು ನಿಜ, ಆದರೆ ಅದೇ ಹೆಸರು ಆ ಕಾಲಘಟ್ಟದಲ್ಲಿ ಅವನಿಗಿದೆ, ಆಮೇಲೆ ಆ ಹೆಸರು ಇಲ್ಲ ಅಂತೀನಿ. ಈಗ ಒಬ್ಬ ವ್ಯಕ್ತಿ ಬರ್ತಾನೆ ಕಾಲಘಟ್ಟದಲ್ಲಿ, ಅವನಿಗೆ ಹೆಸರು ಬರುತ್ತೆ, ಅವನು ಸತ್ತೋದ ಅದನ್ನು ಮುಗಿತದೆ.
ಆ ಹೆಸರೇ ಇರತ್ತೆ, ಅವನಿಗೆ ಹೇಳಲ್ಲ ಅದು. ಇಲ್ಲ ಬಿಡಿ ಅವ್ರು ಹೊಟ್ಟೋದ್ರೆ ಇವರು ಅದೇ ಹೆಸರು ಇನ್ನೂ ಬೇರೆ. ಪರಮಾತ್ಮನಿಗೆ ಮಾತ್ರ ಯಾವುದೇ ಕಾರಣಕ್ಕೆ ಆ ನಾಮಗಳು ಬ್ರಹ್ಮಾಂಡ ಸೃಷ್ಟಿಯಾದಾಗಲೂ ಅವನಿಗೆ ಆ ನಾಮಗಳು ಪ್ರಾಕೃತ ಅರ್ಥವನ್ನು ಇಟ್ಕೊಂಡು, ಬ್ರಹ್ಮಾಂಡ ಸೃಷ್ಟಿ ಇಲ್ಲದೆ ಪ್ರಳಯ ಕಾಲ ಇದ್ದಾಗಲೂ ಪರಮಾತ್ಮನಿಗೆ ಆ ನಾಮಗಳೆಲ್ಲ ಇದೆ, ಆದ್ರೆ ಯಾರು ಉಚ್ಚಾರಣೆ ಮಾಡೋದಿಲ್ಲ ಅಷ್ಟೇನೆ. ಅದಕ್ಕೆ ಅವಾಗ ಅಪ್ರಾಕೃತವಾದ ಅರ್ಥ ಇದೆ. ವಾಸುದೇವ ಅಂದ್ರೆ ಈ ಜಗತ್ತಿನಲ್ಲೆಲ್ಲ ವಾಸ ಮಾಡ್ತಾನೆ, ಕ್ರೀಡಾದಿ ಗುಣ ಉಳ್ಳವ, ಆದ್ರಿಂದ ವಾಸುದೇವ. ಅಲ್ಲ ರೀ, ಜಗತ್ತಿನಲ್ಲಿ ನಾವು ವಾಸ ಮಾಡಲ್ವಾ, ಅವನೊಬ್ಬನೇ ವಾಸ ಮಾಡ್ತಾನ ಅಂದ್ರೆ ನೋಡಿ, ನಾವು ವಾಸ ಮಾಡ್ಬೇಕಾದ್ರೆ ಮೊದಲು ಅವನು ಇಲ್ಲೆಲ್ಲ ಸೃಷ್ಟಿ ಮಾಡಿರ್ಬೇಕು. ಆದ್ರಿಂದ ಅತಿಶಯವಾಗಿ ಎಲ್ಲ ಕಡೆ ವಾಸ ಮಾಡೋದು ಅವನೇ. ಆದ್ರಿಂದ ವಾಸು ಅಂದ್ರೆ ವಾಸನಾಥ್, ಎಲ್ಲ ಕಡೆ ವಾಸ ಮಾಡ್ತಾ ಇದ್ದಾನೆ, ಕ್ರೀಡಾದಿ ಗುಣ ಸಂಪನ್ನನಾಗಿದ್ದಾನೆ, ಆದ್ದರಿಂದ ವಾಸುದೇವ. ಹಾಗಾದ್ರೆ ಇಲ್ಲೇನಾಯ್ತು ನೋಡಿ, ಗಾಯತ್ರಿಯಲ್ಲಿರುವ ಎಲ್ಲಾ ಅಕ್ಷರಗಳು ಕೂಡ ಪರಮಾತ್ಮನ ಒಂದೊಂದು ನಾಮಗಳಾಗ್ಬಿಡ್ತವೆ. ಅಲ್ಲಿ 24 ಅಕ್ಷರಗಳಿದೆ. 24 ಅಕ್ಷರಗಳಿಂದ ಪರಮಾತ್ಮನ 24 ರೂಪಗಳು ಗಾಯತ್ರಿಯಿಂದ ಪ್ರತಿಪಾದ್ಯ ಆಗಿದೆ. ಆದ್ದರಿಂದಲೇ ಅವ್ದು ಯಾವುದು ಅಂದ್ರೆ ಕೇಶವ ನಾರಾಯಣ ಅಂತೆಲ್ಲ 24 ನಾಮಗಳಿದೆಲ್ಲ ಕೇಶವಾದಿ. ಅದೇ ಗಾಯತ್ರಿಯ 24 ಅಕ್ಷರಗಳಲ್ಲಿ 24 ಭಗವದ್ ರೂಪಗಳು. ಅಲ್ಲಿ 23 ಅಂತ ತಗೊಳ್ಳದೆ ನಾವು 24 ಅಂತ ಯಾಕೆ ತಗೊಳ್ಳೋದು? ಅಲ್ಲೆಲ್ಲ ತತ್ಸವಿತುರ್ವರೆಣ್ಯಂ ಅಂತ ಇಲ್ಲಿದೆ ಅನ್ಕೊಳ್ಳಿ, ಇದು 7 ಇದೆ, ಅದನ್ನ ಸ್ವಲ್ಪ 8 ಮಾಡ್ಕೊಂಡ್ರೆ, ಯಾಕಂದ್ರೆ ಮುಂದೆ 2 ಕಡೆ 7 ಬಂದ್ಬಿಟ್ಟಿದೆ, 7 ಬಂದ್ಬಿಟ್ಟಿದೆ. ಇಲ್ಲಿ 8 ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಏನಾಗತ್ತೆ, 7 14, ಇಲ್ಲೊಂದು 8 24 ಆಗುತ್ತೆ. ಈಗ ಅಲ್ಲಿ ತತ್ಸವಿತುರ್ವರೆಣ್ಯಂ ಅನ್ನುವಾಗ ಅಲ್ಲಿ ಸ್ವಲ್ಪ ನಿಧಾನವಾಗಿ ಅಕ್ಷರ ಉಚ್ಚಾರಣೆ ಮಾಡ್ತಾರೆ. ಯಾವಾಗ್ಲೂ ಕೂಡ ಬ್ರಹ್ಮ ಅಂತ ಹೇಳುವಾಗ್ಲೂ ಕೂಡ ವೇದ ಬ್ರಹ್ಮ ಅಂತ ಹೇಳ್ಬೇಕಂತ ಸ್ವಲ್ಪ ಬಿಡಿಸಿ ಹೇಳ, ಅತಿ ಫಾಸ್ಟ್ ಹೇಳ್ಬಾರ್ದು. ಇಲ್ಲಿ 2 ಅಕ್ಷರ ಇದೆ ಅಂತ ಇಟ್ಕೊಂಡೆ ಸ್ವಲ್ಪ ನಿಧಾನವಾಗಿ ಹೇಳ್ಬೇಕು. ಹೆಂಗೆ? ವರೇ ಅಂತ ಆದ್ಮೇಲೆ ನಿಯಂ ಅಂತ ಹೇಳ್ಬಿಡು. ನಿಯಂ ಅಂದ್ರೆ ನ ಯ 2 ಬೇರೆ ಬೇರೆ ಅಕ್ಷರ. ಆ 2 ಬೇರೆ ಬೇರೆ ಅಕ್ಷರ ಆದಾಗ ಅದಕ್ಕೆ ಮೊದಲನೇದಾಗಿರ್ತಕ್ಕಂತಹ ನ ಯ ಅನ್ನುವಾಗ ನಕಾರಕ್ಕೆ ಆನಂದಪೂರ್ಣನಾದ ಪರಮಾತ್ಮ ವಾಮನ ಅಂತ ಅರ್ಥ. ಯ ಅನ್ನುವಾಗ ಜ್ಞಾನಪೂರ್ಣನಾದ ತ್ರಿವಿಕ್ರಮ ದೇವರು ಅಂತ ಅರ್ಥ. ಅವು 2 ಕೂಡ ಒಂದು ಅಂದ್ರೆ 1, 2 ಅಂದ್ರೆ 2. ನೀವು ಹೆಂಗ್ ಬೇಕಂಗೆ. ಇಲ್ಲ ರೀ, ವಾಮನನೇ ತ್ರಿವಿಕ್ರಮ ಆಗಿದ್ರೆ ಆಯ್ತು ಬಿಡಿ, ಒಂದೇ ಇಟ್ಕೊಂಡ್ಬಿಡಿ, ಒಂದೇ ಅಕ್ಷರ. ಇಲ್ಲ ರೀ, ವಾಮನ ಮೊದಲು ಸಣ್ಣ ಹುಡುಗಾಗ್ ಬಂದಿದ್ದ, ಅವನು ಆಮೇಲೆ ತ್ರಿವಿಕ್ರಮನಾದ, ಅವನು ಅಳದವನು ತ್ರಿವಿಕ್ರಮ, ಮೊದಲು ಬಂದವನು ವಾಮನ, ಈ ತರ ಸ್ವಲ್ಪ ವ್ಯತ್ಯಾಸಗಳಿದೆ ಅಂತ ಹೇಳಕ್ ಹೋದ್ರೆ ಹಾಗಾದ್ರೆ ನ ಅಂತ ಮಾಡಿ ಅಲ್ಲಿಗೆ ಆ 2 ಭಗವದ್ ರೂಪ ಅಲ್ಲಿ ಪ್ರತಿಪಾದ್ಯ ಆಯ್ತು. ಆದ್ದರಿಂದ ಮೊದಲು ಆ ಮೊದಲನೇ ಪಾದದಲ್ಲಿ 8 ಅಕ್ಷರ, ಆಮೇಲೆ 7 ಅಕ್ಷರ, 24 ಅಕ್ಷರ ಇಟ್ಟು ಅಲ್ಲಿಗೆ 24 ಕೇಶವಾದಿ ಪರಮಾತ್ಮನ ರೂಪಗಳು. ಏನು ದೊಡ್ಡ ಆಶ್ಚರ್ಯ ಈ ಒಂದು ಶಾಸ್ತ್ರದಲ್ಲಿ ಅಂತ ಹೇಳಿದ್ರೆ, ಒಬ್ಬನೇ ಪರಮಾತ್ಮ ವಿಷ್ಣು, ಅವನು ಗದ ಶಂಖ ಪದ್ಮ ಇವೆಲ್ಲ ಚಕ್ರಗಳೇನಿದೆ 4 ಆಯುಧಗಳು, ಅದನ್ನ ಹಂಗೆ ಕೆಳಗೆ ಮೇಲೆ ಪಕ್ಕಕ್ಕೆ ಹಿಂಗೆಲ್ಲ ಇಟ್ಕೊಂಡು ಒಬ್ಬ ವಿಷ್ಣುವೇ 24 ಕೇಶವಾದಿ ನಾಮ ಆಗ್ಬಿಟ್ಟಿದೆ. ಇದು ಬೇರೆ ಯಾರಿಗೂ ಇಲ್ಲ. ಈಗ ಒಬ್ಬ ಶಿವನೇ ನಾನು ಮತ್ತೆ 10 ಶಿವ ಆಗ್ತೀನಿ ಅಂದ್ರೆ ಅವೆಲ್ಲ ಇದೆ. ಆದರೆ ಪರಮಾತ್ಮನ ಬೇರೆ ಬೇರೆ ರೂಪ ಬಿಡಿ, ಮತ್ಸ್ಯಾವತಾರ, ಕೂರ್ಮಾವತಾರ, ಅದನ್ನು ಹೇಳುವಂತ ಹೆಸರುಗಳೆಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಇದೆ. ಆದರೆ ಅದೇ ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನ ವಿಷ್ಣುವಿನದ್ದೇ ಮತ್ತೆ 24 ರೂಪಗಳು, ಅದು ಕೇಶವಾಯಸ್ವ, ನಾರಾಯಣಾಯಸ್ವ, ಮಾಧವಾಯಸ್ವ ಅಂತ ಹೇಳ್ತೇವೆ ನೋಡಿ. ಅವನ್ನೇ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದರೆ, ನಮ್ಮ ಗಾಯತ್ರಿ ಮಂತ್ರಕ್ಕೆ ಪ್ರತಿಪಾದ್ಯವಾದ 24 ರೂಪಗಳು. ನಾವು ಗಾಯತ್ರಿ ಮಂತ್ರ ಜಪ ಮಾಡುವಾಗ, ಸಂಧ್ಯಾವಂದನೆ ಮಾಡುವಾಗ ಅದು ಕೇಶವಾಯ ನಮಃ ಅಂತೆಲ್ಲ ಹೇಳ್ಕೊಂಡ್ಬಿಟ್ಟು ಆ ಒಂದೊಂದು ಅಕ್ಷರದಿಂದ ಪ್ರತಿಪಾದ್ಯವಾದ ರೂಪ ಅಂತ ನಾವು ಇಟ್ಕೊಂಡು ಮುಂದೆ ಆ ರೂಪದಿಂದ ಪ್ರತಿಪಾದ್ಯವಾದ ಒಂದೊಂದು ಅಕ್ಷರ ಇರುವ ಆ 24 ಅಕ್ಷರಗಳ ಗಾಯತ್ರಿಯನ್ನೇ ನಾವು ಜಪ ಮಾಡ್ತೀವಿ ಅನ್ನೋದಕ್ಕೆ ಬೇಸ್ ತಗೊಳ್ಬೋದು. ಅದಕ್ಕೋಸ್ಕರ ನಾವು 24 ಕೇಶವಾದಿ ಹೇಳ್ಬೇಕು. ಅದನ್ನ ಪ್ರತ್ಯೇಕನೇ ಹೇಳ್ಬೇಕು. ನಾವೇನ್ ಮಾಡ್ತೀವಿ, ಕೇಶವಾಯ ನಾರಾಯಣ ಹರೇ ನಮಃ ಗೋವಿಂದ ನಮಃ ಅಂದ್ಬಿಡೋದೆಲ್ಲ ಎಲ್ಲ ಎಗರಿಸ್ತಿರ್ತೀವಿ. ಆದರೆ ಅದಕ್ಕೆ ಯಾಕೆ ಅಷ್ಟು ಮಹತ್ವ ಅಂತ ಹೇಳಿದರೆ, ಆ 24 ಹೇಳಿಬಿಟ್ರೆ ಶಾರ್ಟ್ ಆಗಿ ವಿಷ್ಣು ಸಹಸ್ರನಾಮದ 1000 ನಾಮಗಳು ಹೇಳಿದ್ದು ಪುಣ್ಯ ಬಂದೋಯ್ತು ನಮಗೆ. ಯಾಕೆ ಅಂದರೆ ನೀವು ವಿಷ್ಣು ಸಹಸ್ರನಾಮದಲ್ಲಿ ಒಂದೊಂದನ್ನೇ ಬ್ರೀಫ್ ಆಗಿ ನೀವು ನೋಡ್ತಾ ಹೋದರೆ ಈ ಎಲ್ಲ ಕೇಶವಾದ 24 ನಾಮಗಳು ಅಲ್ಲೆಲ್ಲ ಬಂದಿವೆ. ಅದನ್ನು ಹುಡ್ಕೋಬೇಕು ನಾವು. ಒಟ್ಟಿಗೆ ಹೇಳುವಾಗ ನಮ್ಗೆ ಯಾವ್ದು ಏನು ಬಂತು ಗೊತ್ತಾಗುತ್ತೆ. ಈ ಟ್ರೈನ್ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಒಂದು ಟ್ರ್ಯಾಕ್ ಚೇಂಜ್ ಮಾಡಿ ಇನ್ನೊಂದು ಟ್ರ್ಯಾಕ್ ಹೊರಟೋಗ್ತಾ ಇರುತ್ತೆ. ನಾವು ಒಳಗೆ ಕೂದವ್ರು ಒಂದು ಗೊತ್ತಾಗಲ್ಲ, ಏನೋ ಸುಮ್ಮನೆ ಶಬ್ದ ಆಗುತ್ತೆ. ಹಂಗೆ ಇದೆಲ್ಲ ಏನಿದೆ ಅಲ್ಲ, ಅದೆಲ್ಲ ಪರಮಾತ್ಮನ 24 ನಾಮಗಳನ್ನು ಕೂಡ ಅದು ವಿಷ್ಣು ಸಹಸ್ರನಾಮ ಒಳಗೊಂಡಿದೆ. ಅದರಲ್ಲಿ ಮಧ್ಯದಲ್ಲಿ 24 ನಾಮಗಳು ವಿಷ್ಣುವಿನದ್ದೇ. ಆ 24 ನಾಮಗಳು ಗಾಯತ್ರಿಯಲ್ಲಿ ಪ್ರತಿಪಾದ್ಯ ಆಗ್ಬಿಟ್ಟಿವೆ ಅವೆಲ್ಲ.
ಆಮೇಲೆ ಅಲ್ಲಿ ಅಷ್ಟು ಅಕ್ಷರಗಳಿಂದ ಪ್ರತಿಪಾದ್ಯ ಆಗಿದೆ. ಆದ್ದರಿಂದ ನಾವು ಗಾಯತ್ರಿ ಮಂತ್ರಕ್ಕೆ ಎಷ್ಟು ಮಹತ್ವ ಇದೆ. ನಾವು ಪುರುಷ ಸೂಕ್ತದ ಅರ್ಥ ಹೇಳಕ್ ಹೋದ್ರೆ ಗಾಯತ್ರಿ ಮಂತ್ರದ್ದೇ ಭಾರಿ ಅರ್ಥಗಳು ಮತ್ತೆ ಅಲ್ಲಿ ಬಂದವು. ಯಾಕೆ ಅಂತ ಹೇಳಿದ್ರೆ ವೇದಾಹ ಪುರುಷ ಸೂಕ್ತಗಾಹ, ಎಲ್ಲ ವೇದಗಳ ತಾಯಿಯಂತೆ ಇರತಕ್ಕಂತಹ ಏನೊಂದು ಗಾಯತ್ರಿ ಮಂತ್ರ ಇದೆ, ಅಲ್ಲಿರುವ 3 ಪಾದಗಳಿಂದಲೇ 3 ವರ್ಗಗಳು ಪುರುಷ ಸೂಕ್ತಕ್ಕೆ ಬಂದಿದೆ. ಆಮೇಲೆ ಅಲ್ಲಿ ಹೇಳಿದ ಭಗವಂತನ ಒಂದೊಂದು ಅವತಾರದ ವಿಷಯ ತಗೊಂಡ್ರೆ ಅದು ಕೂಡ ಪುರುಷ ಸೂಕ್ತದಲ್ಲಿ ಬರುತ್ತೆ. ನಾವು ನೋಡಿ ಗಾಯತ್ರಿಯಲ್ಲಿ ಸ್ಥೂಲವಾಗಿ ನಮಗೆ ಈ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡುವ ಪರಮಾತ್ಮ ಅವನೇ ಸವಿತೃ, ಅಂದ್ರೆ ಎಲ್ಲವನ್ನು ಸೃಷ್ಟಿ ಮಾಡುವವ. ಅವನು ನಮ್ಮ ಹೃದಯದ ಒಳಗಡೆ ಇದ್ದು ಅಜ್ಞಾನದ ಕತ್ತಲೆಯನ್ನು ಕಳೆದು ಅವನು ಜ್ಞಾನ ಪ್ರಚೋದನೆ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡೋದು ಸ್ಥೂಲವಾಗಿ. ಯಾಕೆ ಅಂದರೆ ನಮಗೆ ಜ್ಞಾನವನ್ನು ಅವನೇ ಕೊಡಬೇಕೇ ಹೊರತಾಗಿ ನಾವೇ ಜ್ಞಾನ ಪಡಿತೇವೆ ಅಂದರೆ ಆಗೋದು. ನಾವು ಜ್ಞಾನ ಪಡೆಯೋದಕ್ಕೆ ಅಥವಾ ಪಡೆದೇ ಇರೋದಕ್ಕೆ ಅದು ಯಾವುದು ನಮ್ಮ ಕೈಲಿ. ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾರೆ ಗೀತೆಯಲ್ಲಿ, ಸುಸ್ಪಷ್ಟವಾದ ಕೃಷ್ಣನ ವಚನ ಯಾವ ತರ ಇದೆ ಅಂದರೆ ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ ಅಂತಾನೆ ಪರಮಾತ್ಮ. ನಿನಗೆ ಜ್ಞಾನ ಬಂದಿದೆ ಅಂದ್ರೆ ನಾನೇ ಕೊಟ್ಟದ್ದು, ಅದನ್ನು ಮರಿಬೇಡ ಅಂತಾನೆ ಪರಮಾತ್ಮ. ನಿನಗೆ ಅಜ್ಞಾನ ಬಂದಿದೆ, ಅದನ್ನು ನಾನೇ ಕೊಟ್ಟದ್ದು. ಒಟ್ಟು ನಿನ್ನಲ್ಲಿ ಏನೆಲ್ಲ ಇದೆ ಅದೆಲ್ಲ ನಾನೇ, ನನ್ನಿಂದಲೇ ಬಂದಿರೋ. ಅಜ್ಞಾನ ಕೊಟ್ಟಿದೆಯಾ, ಅದರಿಂದ ಬಂದ ಕೊಟ್ಟಿದೆಯಾ, ನೀನು ಬೈತೀನಿ ಅಂದ್ರೆ ನನ್ನನ್ನು ಮರೆತದ್ದಕ್ಕೆ ಅಜ್ಞಾನ ಬಂದ ಕೊಟ್ಟಿದ್ದು. ನನ್ನ ಜ್ಞಾಪಕ ಮಾಡ್ಕೋ, ನನ್ನ ವಿಷಯ ತಿಳ್ಕೋ, ಅಜ್ಞಾನ ಕಳಿತೇನೆ, ಜ್ಞಾನ ಕೊಡ್ತೇನೆ, ಜ್ಞಾನದ ಫಲವಾದ ಮೋಕ್ಷ ಕೊಡ್ತೇನೆ. ಯಾಕೆ ಅಂದರೆ ಪರಮಾತ್ಮನ ಬಳಿ ಜ್ಞಾನಾಕಾಂಕ್ಷಿಗಳಾಗಿ ನಾವು ಬಂದಾಗ ಅವನ ಜ್ಞಾನವನ್ನು ಅವನೇ ಕೊಡು. ಆದ್ರಿಂದ ಯಾರು ಹೇಳ್ತಾ ಇರ್ತಾರೆ ಅವರ ಒಳಗಡೆ ಇದ್ದೇ ಪರಮಾತ್ಮ ಜ್ಞಾನ ಕೊಡ್ತಾ ಇರ್ತಾರೆ. ಇವನ್ನೆಲ್ಲ ಹೇಳೋದು ಪ್ರಧಾನ. ಯಾಕೆಂದ್ರೆ ಕೃಷ್ಣ ಹೇಳ್ಬಿಟ್ಟಿದ್ದ, ಭೀಷ್ಮರಿಗೆ ಹೇಳ್ಬಿಟ್ಟ, ನೀನೇನು ಧರ್ಮರಾಜಾದಿಗಳ ಜ್ಞಾನ ಕೊಡೋದು, ನಾನೇ ಜ್ಞಾನ ಕೊಡ್ತೇನೆ, ನೀನು ಬಾಯಿ ತೆಗೆ ಅಷ್ಟೇ. ನೀನು ಬಾಯಿ ತೆಗೆದು ಅಂತ ಕೂತ್ಕೋ, ನಿನ್ನ ಮುಖದ ಮೇಲೆ ನಾನು ಬಂದು ಕೂತ್ಕೋತೀನಿ, ಹೇಳೋದೆಲ್ಲ ನಾನು, ಆದ್ರೆ ಕೇಳಿಸಲ್ಲ ಯಾಕೆ. ಆದ್ರಿಂದ ನಾವು ಹೇಳ್ತಾ ಇರ್ಬೋದು, ನಮ್ಮ ಧ್ವನಿ ಕೇಳತ್ತೆ, ಕಾಣಲ್ಲ. ಧ್ವನಿ ತೋರಿಸಿ ಕೇಳೋದಷ್ಟೇ. ಹಂಗೆ ಪರಮಾತ್ಮ ಕಾಣಲಿಲ್ಲ, ನಾಲ್ಗೆ ಮೇಲೆ ಕೂತ್ಬಿಟ್ಟಿದ್ದಾರೆ ಭೀಷ್ಮಾಚಾರ, ನಾಲ್ಗೆ ಮೇಲೆ ಪುಟ್ಟ ರೂಪದಿಂದ. ಆದರೆ ಅವನೇ ಹೇಳ್ತಾ ಇದ್ದಾನೆ, ಕೃಷ್ಣನಿಂದಲೇ ಧರ್ಮರಾಜನಿಗೆ ಜ್ಞಾನ ಬಂದಿದೆ. ಹಾಗಾಗಿ ಇಲ್ಲಿಯೂ ಕೂಡ ಜ್ಞಾನವನ್ನ ಕೊಡೋದು ಪರಮಾತ್ಮನೇ. ಆದ್ದರಿಂದ ನಾವು ಗಾಯತ್ರಿಯಲ್ಲಿ ಹೇಗೆಲ್ಲ ಪರಮಾತ್ಮನ ಒಂದೊಂದು ಅವತಾರಗಳೆಲ್ಲ ಸೇರ್ಕೊಂಡಿದೆ ಅದನ್ನು ನಾವು ಅನುಸಂಧಾನ ಮಾಡಲಿಕ್ಕೆ ನಮಗೆ ಮಧ್ವಾಚಾರ್ಯ ತಮ್ಮ ಉಪನಿಷತ್ ಭಾಷೆದಲ್ಲಿ ಹೇಳ್ತಾರೆ. ನೋಡಿ, ಗಾಯತ್ರಿ ಮಂತ್ರವನ್ನ ಪಾಪ ಪರಿಹಾರ ಮಾಡ್ಲಿಕ್ಕೋಸ್ಕರ ಹೇಳೋದು. ನಮ್ಮ ಪಾಪವನ್ನ ಬೇಗ ಪರಿಹಾರ ಮಾಡೋದು ಯಾರು? ನರಸಿಂಹದೇವ್. ನರಸಿಂಹದೇವರನ್ನ ಒಮ್ಮೆ ಲಕ್ಷ್ಮೀ ನರಸಿಂಹಾಯ ನಮಃ ಅಂದ್ಬಿಟ್ರೆ ಎಲ್ಲ ದೊಡ್ಡ ದೊಡ್ಡ ಪಾಪಗಳಲ್ಲಿ ಬೇಗ ಹೊಟ್ಟೋಗ. ಪರಮಾತ್ಮನ ರೂಪಗಳಲ್ಲಿ ಸೌಮ್ಯ ರೂಪ, ಆನಂತರದಲ್ಲಿ ಉಗ್ರ ರೂಪ ಅಂತೆಲ್ಲ ಇದೆ. ದೇವರ ರೂಪಗಳನ್ನ ಈ ತರ ವಿಂಗಡಣೆ ಮಾಡಿದ್ರು. ರಾಮ, ಕೃಷ್ಣ ಇದೆಲ್ಲ ಸೌಮ್ಯ ರೂಪ. ರಾಮ ಮಂತ್ರ, ಕೃಷ್ಣ ಮಂತ್ರ ಯಾರು ಬೇಕಾದ್ರೆ ಜಪ ಮಾಡಿದ್ರು. ಮಡಿಗಿಡಿ ಕಡಿಮೆ ಇದ್ರು, ಅಲ್ಲಿ ಇಲ್ಲಿ ತಿನ್ನೋರಾಗಿದ್ರು ಜಪ ಮಾಡಲಿಕ್ಕೆ ನಡ್ಡೆ ಇತ್ತು. ಆದ್ರೆ ಅದೇ ನರಸಿಂಹ ಮಂತ್ರ, ಹಯಗ್ರೀವ ಮಂತ್ರ, ವರಾಹ ಮಂತ್ರ ಜಪ ಮಾಡಬೇಕು ಅಂದ್ರೆ ತತ್ರಾಪಿ ಉದ್ದೀಪ್ತ ಮಂತ್ರಾಣ ಅಂತ ಹೇಳ್ತಾರೆ. ಅವೆಲ್ಲ ತುಂಬಾ ಪವರ್ಫುಲ್ ಮಂತ್ರ. ನರಸಿಂಹ ಮಂತ್ರ ಜಪ ಮಾಡಬೇಕಾದ್ರೆ ಎಷ್ಟು ಮಡಿ ಇದ್ರೂ ಕಡಿಮೆ, ಎಷ್ಟು ನಿಷ್ಠೆ, ಎಷ್ಟು ಧರ್ಮ ಮಾರ್ಗದಲ್ಲಿ ಇರಬೇಕು ಅವೆಲ್ಲ ಮಾಡಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ನರಸಿಂಹ ಮಂತ್ರ ಜಪ ಮಾಡೋದು, ಅಲ್ಲಿ ಹೋಗಿ ಯಾರಿಗೂ ಮೋಸ ಮಾಡೋದು, ಅವ್ರು ದುಡ್ಡು ದೋಚ್ಬಿಡೋದು, ಇವೆಲ್ಲ ಮಾಡಿದ್ರೆ ನರಸಿಂಹದೇವ್ರು ಇವ್ರ ಮೇಲೆ ಸಿಟ್ಟು ಮಾಡ್ಬಿಡ್ತಾರೆ. ಈ ಜಪ ಮಾಡೋದು ನನ್ನ ಮಂತ್ರ, ಮಾಡೋದೆಲ್ಲ ಅನ್ಯಾಯ ಮಾಡ್ತಿಲ್ಲ ಅಂದ್ರೆ. ಆದ್ದರಿಂದಾಗಿ ಹಯಗ್ರೀವ ತತ್ರಾಪಿ ಹಯಗ್ರೀವ ನಾರಸಿಂಹ ವರಾಹಕ, ನರಸಿಂಹ ಮಂತ್ರ, ಹಯಗ್ರೀವ ಮಂತ್ರ, ಆಮೇಲೆ ಕಪಿಲ ವಾಸುದೇವ ಮಂತ್ರ ಇವೆಲ್ಲ ಮಾಡಬೇಕು ಅಂದ್ರೆ ಈಗಂತಾರೆ ನಾವು ಯಾವ ಮಂತ್ರನೂ ಮಾಡಲ್ಲ, ಇದನ್ನ ಯಾಕೆ ಮಾಡಲ್ಲ ಅಂತ ಕೇಳ್ತೀರಾ ಅಂತಾರೆ ಅಷ್ಟೇ. ಆದರೆ ಅವುಗಳೆಲ್ಲ ಉದ್ದೀಪ್ತ ಮಂತ್ರಾಣ, ಭಾರಿ ಪವರ್ಫುಲ್ ಆದ್ದು. ಅದನ್ನೆಲ್ಲ ನಾಮಸ್ಮರಣೆ ಮಾಡಬೇಕು. ನಾಮಸ್ಮರಣೆಗೆಲ್ಲ ಏನ್ ಬಾಧಕಲ್ಲ. ಮಂತ್ರ ಜಪ ಅಂದ್ರೆ ಅಂಗನ್ಯಾಸ, ಕರನ್ಯಾಸ ಮಡಿ ಎಲ್ಲ ಇರ್ಬೇಕಾದ್ರೆ ಆಯ್ತು. ಅಂತೂ ಈಗ ನರಸಿಂಹದೇವರು ನಮ್ಮ ಗಾಯತ್ರಿಯಲ್ಲಿ ಪ್ರತಿಪಾದ್ಯರಾಗಿ ನಮ್ಮ ಪಾಪಗಳನ್ನು ಕಳಿತಾರೆ ಅಂತ ಇಟ್ಕೊಂಡು ನಾವು ಹೊರಟಾಗ ಇಡೀ ಗಾಯತ್ರಿ ಮಂತ್ರ 10 ಪದಗಳು, ಅಲ್ಲಿರುವ ಅಕ್ಷರಗಳು ಎಲ್ಲ ನರಸಿಂಹದೇವರನ್ನು ಹೇಳ್ತಾರೆ. ನೋಡಿ, ಇದನ್ನು ಚಿಂತನೆ ಮಾಡಬೇಕು ಅಂತಾರೆ ಮಧ್ವಾಚಾರ್ಯ. ನೀವು ಬರೀ ಮಂತ್ರ ಹೇಳ್ಕೊಂಡು ಎಲ್ಲ ನೋಡ್ಕೊಳ್ಳೋದಲ್ಲ, ನಿಮಗೆ ಇಷ್ಟವಾದ ಎಲ್ಲಾ ಭಗವದ್ ರೂಪಗಳ ವರ್ಣನೆ ಅಲ್ಲಿದೆ. ಅದೇ ಪದಗಳಿಂದಲೇ ನರಸಿಂಹದೇವರ ವರ್ಣನೆ ಇದೆ. ರಾಮದೇವರು ಬೇಕಾ, ಆ ರಾಮದೇವರ ಮಹಿಮೆ ಇಲ್ಲಿದೆ. ಆವಾಗ ನಮಗಿಷ್ಟವಾದ ಭಗವದ್ ರೂಪಗಳನ್ನ ಆ ಮಂತ್ರಗಳಲ್ಲಿ ನಾವು ವಿನ್ಯಾಸ ಮಾಡಿಕೊಂಡು ತಿಳ್ಕೊಂಡು ಆ ಮಂತ್ರಗಳನ್ನು ಹೇಳ್ತಾ ಹೋದರೆ ಇಡೀ ಆ ಮಂತ್ರ ಏನಿದೆ ನರಸಿಂಹದೇವರನ್ನ ಪ್ರತಿಪಾದನೆ ಮಾಡುತ್ತೆ ಅಂತೇಳಿ ನಾವು ಅನುಸಂಧಾನ ಮಾಡಿದರೆ, ಆ ಥರ ಗಾಯತ್ರಿ ಜಪ ಒಂದು 10 ಮಾಡಲಿ 100 ಮಾಡಲಿ ಪವರ್ಫುಲ್ ನರಸಿಂಹನ ಸ್ಮರಣೆ ಆದ್ರಿಂದ ಎಲ್ಲ ಜನ್ಮ ಪಾಪ ಎಲ್ಲ ಹೊಟ್ಟೋಗ್ಬೇಕು. ಅದಕ್ಕೆ ಗಾಯತ್ರಿ ಮಂತ್ರದ ಒಂದು ಜಪದಿಂದ ಎಲ್ಲ ಪಾಪಗಳ ಪರಿಹಾರ ಮಾಡ್ತೇನೆ ನಾನು, ಅವ್ರ ರಕ್ಷಣೆ ಮಾಡ್ತೇನೆ ಅಂತ ಪರಮಾತ್ಮ ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿ ತ್ವಂ ತತಸ್ಮೃತ. ಪರಮಾತ್ಮನಿಗೆ ಗಾಯತ್ರಿ ಅಂತ ಹೆಸರು. ಈ ಗಾಯತ್ರಿ ಅಂದ್ರೆ ಅವನೇನು ಹೆಣ್ಣು 5 ಮುಖ ಆದ ಆ ಥರ ಎಲ್ಲ ಅಲ್ಲ.
ಪರಮಾತ್ಮನ ಸೂರ್ಯನ ಒಳಗಡೆ ನೆಲೆ ನಿಂತಿರುವ ಸೂರ್ಯನಾರಾಯಣನಿಗೇನೆ ಗಾಯತ್ರಿ ಗಾಯತ್ರಿ ಅಂತ ಹೆಸರು. ಗಾಯತ್ರಿ ಅಂದರೆ ಯಾವ ಬ್ರಹ್ಮದೇವ್ರ ಹೆಂಡತಿ ಅವೆಲ್ಲ ಅಲ್ಲ. ಇಲ್ಲಿ ಬ್ರಹ್ಮದೇವ್ರ ಹೆಂಡತಿ ಗಾಯತ್ರಿ ಇದ್ದಾಳ್ರಿ, ಇನ್ನೊಬ್ಬಳು ಸಾವಿತ್ರಿ, ಅದಲ್ವೇ ಅಲ್ಲ. ಗಾಯತ್ರಿಯಲ್ಲಿ ಪ್ರತಿಪಾದ್ಯನಾದವನು ಗಂಡು, ಆ ಸೂರ್ಯನಾರಾಯಣ, ಸೂರ್ಯಾಂತರ್ಗತನಾದ ಸೂರ್ಯನಾರಾಯಣ. ಆದರೆ ಗಾಯತ್ರಿ ಅನ್ನತಕ್ಕಂಥದ್ದು ಯಾಕೆ ಇಲ್ಲಿ ಬಂದದ್ದು ಅಂದರೆ ಗಾಯತ್ರಿ ಛಂದಸ್ಸಿನಲ್ಲಿದೆ ಅಂತ ಛಂದಸ್ಸಿನ ಹೆಸರಲ್ಲಿ ಆ ಥರ ಬಂದಿದೆ. ಗಾಯತ್ರಿ, ನಿಷ್ಠುಪ್, ಅನುಷ್ಠುಪ್, ಆಮೇಲೆ ಬೃಹತಿ, ಹಿಂಗೆಲ್ಲ ಛಂದಸ್ಸುಗಳ ಹೆಸರಿದೆ. ಆ ಛಂದಸ್ಸಿನ ಹೆಸರು ಗಾಯತ್ರಿ ಅಂತ ಹೇಳಿಬಿಟ್ರೆ 24 ಅಕ್ಷರಗಳು ಇರೋದು. ಆಮೇಲೆ ಪ್ರಚೋದಯ, ಆಮೇಲೆ ವಿದ್ಮಹೆ, ಇಂಥವೆಲ್ಲ ಇದ್ಬಿಟ್ರೆ ಅದು ಗಾಯತ್ರಿ ಅಂತ ಹೋಗ್ತದೆ. ಯಾವ ಭೇದ ಬೇಕಾದಷ್ಟು ಗಾಯತ್ರಿ ಇದೆ. ಹಾಗೆ ಈಗೆಲ್ಲ ನೀವು ಮಹಾನಾರಾಯಣ ಉಪನಿಷತ್ತು ತಗೊಂಡ್ಬಿಟ್ರೆ ಒಬ್ಬೊಬ್ಬ ದೇವತೆಗೂ ಒಂದೊಂದು ಗಾಯತ್ರಿ ಮಂತ್ರ ಬರುತ್ತೆ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್, ಇದು ರುದ್ರ ಗಾಯತ್ರಿ. ಹಾಗಾದ್ರೆ ರುದ್ರನಿಗೆ ಗಾಯತ್ರಿ ಅಂತ ರೂಪ ಇದೆಯಾ? ಹಂಗೆಲ್ಲ ಏನಿದೆ. ಪರಮಾತ್ಮನಿಗೆ ಗಾಯತ್ರಿ ಎನ್ನುವ ಸ್ತ್ರೀ ಶಬ್ದವು ಕೂಡ ಅವನಲ್ಲಿ ಓಕೆ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಸ್ತ್ರೀ ರೂಪನೂ ಇದೆ, ಪುರುಷ ರೂಪನೂ ಇದೆ. ಪರಮಾತ್ಮನಿಗೆ ಉಭಯ ರೂಪ. ಅವನು ರಾತ್ರಿ ಹೊತ್ತೆಲ್ಲ ನಮ್ಮ ದೇಹದ ಎಡಭಾಗದ 36,000 ನಾಡಿಗಳಲ್ಲಿ ಆ ಸ್ತ್ರೀ ರೂಪದಿಂದ ಇದ್ದು ನಮಗೆಲ್ಲ ನಿದ್ದೆ ಬರುತ್ತಾ, ನಿದ್ದೆಲ್ಲ ಭಯ ಪಡದಂತೆ, ಆನಂದ ಆಗುವಂತೆ ಆ ದೇವರು ನಿತ್ಯ ಸ್ತ್ರೀ ರೂಪದಿಂದ ರಾತ್ರಿ ಕಾಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಈ ಬಲಭಾಗದಲ್ಲಿ ಮತ್ತೆ 36,000 ನಾಡಿಗಳಿದೆ, ಅಲ್ಲಿ ಪುರುಷ ರೂಪ ಅಂದ್ರೆ ಗಂಡಸಿನ ರೂಪದಿಂದ ಪರಮಾತ್ಮ ಇದ್ದು ಹಗಲು ಹೊತ್ತಿನಲ್ಲಿ ನಮ್ಮ ರಕ್ಷಣೆ ಮಾಡ್ತಾ ಇರ್ತಾನೆ. ಎಲ್ಲೋ ಬೀಳದಂತೆ, ಇನ್ನೊಂದು ಆಪತ್ತಾಗದಂತೆ ಅವನು ರಕ್ಷಣೆ ಮಾಡ್ತಾ ಇರ್ತಾನೆ. ಒಟ್ಟಿಗೆ ನಮ್ಮ ದೇಹದಲ್ಲಿ ಪರಮಾತ್ಮನ 72,000 ರೂಪಗಳು, ನಮ್ಮ 72,000 ನಾಡಿಗಳಲ್ಲಿ ಒಂದೊಂದು ನಾಡಿಯಲ್ಲಿ ಒಂದೊಂದು ಪ್ರತ್ಯೇಕ ರೂಪದಿಂದ ಇದ್ದೇವೆ ರಕ್ಷಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಅಂತಹ ಪರಮಾತ್ಮನನ್ನ ನಾವು ಗಾಯತ್ರಿ ಮಂತ್ರದಿಂದ ನಾವು ಭಜಿಸುವಾಗ ಅವನು ಸ್ತ್ರೀ ರೂಪನೂ ಕೂಡ ಬರೋದರಿಂದಾಗಿ ಅವನಿಗೆ ಗಾಯತ್ರಿ ಅನ್ನೋ ಶಬ್ದ ದೇವರಿಗೆ ಬರುತ್ತೆ. ನಾವಿಲ್ಲರಿ ದೇವರು ವಿಷ್ಣು ಪುರುಷ ಅಲ್ವಾ, ಈ ಗಾಯತ್ರಿ ಆಮೇಲೆ ಇನ್ಯಾವುದೋ ಹೆಸರು ಪ್ರಕೃತಿ ಇವೆಲ್ಲ ದೇವ್ರ ಸಮನೆ ಮಾಡೋಕ್ಕಾಗಲ್ಲ, ಅವ್ರು ಹೆಣ್ಮಕ್ಳನ್ನ ಹೇಳುತ್ತೆ. ಅಲ್ಲರಿ ಹೆಣ್ಮಕ್ಳನ್ನ ಹೇಳುತ್ತೆ ಅಂತ ರೂಢಿಯಿಂದ ಅಷ್ಟೇನೆ. ಆದ್ರೆ ಅದರ ಒಳ ಅರ್ಥಕ್ಕೆ ನಾವು ಹೋದರೆ ಆ ಅರ್ಥ ಪರಮಾತ್ಮನಲ್ಲಿ ಬಂದು ಸ್ತ್ರೀವಾಚಕ ಶಬ್ದಗಳೆಲ್ಲ ಪರಮಾತ್ಮನಿಗೆ ಬರುತ್ತೆ. ಯಾಕಂದ್ರೆ ಅವನು ಸ್ತ್ರೀ ರೂಪನೂ ಇದೆ. ಪರಮಾತ್ಮನಿಗೆ ಸ್ತ್ರೀ ರೂಪ ಪುರುಷ ರೂಪ ಎರಡೂ ಕೂಡ ಉಂಟು. ಅದಕ್ಕೆ ನೋಡಿ ಶ್ರೀನಿವಾಸ ಕಲ್ಯಾಣದಲ್ಲಿ ಅವನೇ ಅದೇನದು ವನಿತಾ ರೂಪ ತಗೊಂಡ್ಬಿಟ್ಟು ಹೊರವಂಜಿ ಆಗ್ಬಿಟ್ಟು. ಪರಮಾತ್ಮನಿಗೆ ಸ್ತ್ರೀ ರೂಪ ಇಲ್ಲ ಅಂತ ಯಾರು ಹೇಳಿದ್ರು? ಅವನೇ ಲಕ್ಷ್ಮೀದೇವಿಯಲ್ಲಿ ಆನಂದ ಪಡಬೇಕು ಅಂತ ಹೋಗುವಾಗ ಲಕ್ಷ್ಮೀದೇವಿಯಲ್ಲಿ ತಾನೇ ತನ್ನ ಸ್ತ್ರೀ ರೂಪವನ್ನು ಇಟ್ಟು ಆ ತನ್ನ ಸ್ತ್ರೀ ರೂಪದ ಜೊತೆಗೆ ತನ್ನ ಪುರುಷ ರೂಪದ ಜೊತೆಗೆ ವಿಹಾರ ಮಾಡ್ತಾನೆ. ಅವನು ಸ್ತ್ರೀಯಾದ ಲಕ್ಷ್ಮೀದೇವಿಯಲ್ಲಿ ವಿಹಾರ ಮಾಡೋದಲ್ಲ. ಲಕ್ಷ್ಮೀದೇವಿ ಏನು ಪರಮಾತ್ಮನಿಗೆ ಆನಂದ ಕೊಡಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದರೆ ಪರಮಾತ್ಮನ ಆನಂದ ಸ್ವತಂತ್ರವಾದ ಪರಿಪೂರ್ಣವಾದ ಆನಂದ. ಇವಳದ್ದು ಕಡಿಮೆ, ಅದಕ್ಕಿಂತ ಕಡಿಮೆ ಇದ್ದವರು ಜಾಸ್ತಿ ಇರೋ ಆನಂದದವ್ರಿಗೆ ಆನಂದ ಕೊಡಕ್ಕಾಗತ್ತೆ. ಈ ಒಬ್ಬನ ಹತ್ರ ತುಂಬಾ ಕೋಟಿಗಳಿದೆ, ಅವನ ಹತ್ರ ನನ್ನ ಹತ್ರ ಲಕ್ಷಗಳೆಲ್ಲ ಇದೆ, ನಿಮಗೂ 1-2 ಲಕ್ಷ ಸಾಲ ಕೊಡ್ತೀನಿ ಅಂತ ಹೇಳಕ್ಕಾಗತ್ತ? ಯಾವಾಗಲೂ ಜಾಸ್ತಿ ಇದ್ದವನು ಕಡಿಮೆ ಇದ್ದವನು ಕೊಡ್ಬೇಕಾರೆ. ಲಕ್ಷ್ಮೀದೇವಿ ಪರಮಾತ್ಮನಿಗಿಂತ ಕೋಟಿ ಆನಂದದಿಂದ ಅವರಳಾಗ್ತದೆ. ಆದರೆ ಪರಮಾತ್ಮ ಸ್ತ್ರೀ ರೂಪ ತಗೊಳ್ಳೋದು ಯಾಕೆ ಅಂದ್ರೆ ಪಾಪ ಲಕ್ಷ್ಮೀದೇವಿ ಒಳಗಡೆ ನನ್ನದೇ ಸ್ತ್ರೀ ರೂಪ ಇಟ್ಕೊಂಡು ನಾನು ವಿಹಾರ ಮಾಡ್ತೇನೆ, ಅದರಿಂದ ಅವಳಿಗೆ ಆನಂದದ ಅಭಿವ್ಯಕ್ತಿ ಆಗತ್ತೆ, ನನಗೇನು ಆನಂದ ಆಗಬೇಕಾಗಿಲ್ಲ. ಪರಮಾತ್ಮನಿಗೆ ಹೊಸದಾಗಿ ಆನಂದ ಆಗಬೇಕಾದ್ದೇನೆ, ನಿತ್ಯ ಆನಂದದ ಅಭಿವ್ಯಕ್ತಿ ಆಗ್ತದೆ. ನಿತ್ಯ ಪೂರ್ಣನಾದ, ನಿತ್ಯ ಆನಂದ, ನಿತ್ಯ ತೃಪ್ತನಾದವನಿಗೆ ಲಕ್ಷ್ಮೀದೇವಿಗೆ ಆಲಿಂಗನ ಮಾಡಿಕೊಂಡ್ರೆ ಆನಂದ ಬಂತು. ಲಕ್ಷ್ಮೀದೇವಿ ಆನಂದ ಇಲ್ಲ ಅಂತ ಯಾವುದೇ ವಾಕ್ಯ ಸಾಮಗ್ರಿಗಳಿಂದ ನಿತ್ಯ ಮುಕ್ತಳಾದ ಅಪ್ರಾಕೃತಳಾದ ಲಕ್ಷ್ಮೀದೇವಿಯಿಂದಲೂ ಕೂಡ ಆನಂದ ಪಡೆದೇ ಇದ್ದವ, ನಿರೀಕ್ಷೆ ಮಾಡದೇ ಇದ್ದವ ಅದು ಪರಮಾತ್ಮ ಮಾತ್ರ. ಅದಕ್ಕೆ ಲಕ್ಷ್ಮೀದೇವಿ ವೌರೇ ಮುಕುಂದಂ ನಿರಪೇಕ್ಷಂ ಈಪ್ಸಿತಂ ಅಂತ ಭಾಗವತಲ್ಲಿ ಹೇಳ್ತಾರೆ. ಈ ಪರಮಾತ್ಮ ಎಂಥವನು ಗೊತ್ತಾ? ಇವನು ವಿಷ್ಣು, ಇವನು ನಿರಪೇಕ್ಷ. ಇವನು ಎಲ್ಲ ಬ್ರಹ್ಮಾದಿಗಳು ನನ್ನ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಲಕ್ಷ್ಮೀದೇವಿ ಅನುಗ್ರಹ ಇದ್ರೆ ಅದು ಸತ್ಯಲೋಕ ಸಿಗೋದು. ಲಕ್ಷ್ಮೀದೇವಿ ಅನುಗ್ರಹ ಇದ್ರೇನೆ ರುದ್ರದೇವರಿಗೆ ಕೈಲಾಸದ ಆಧಿಪತ್ಯ ಇರ್ತದೆ. ಯಾಕಂದ್ರೆ ಅದೆಲ್ಲ ಒಂದು ದೊಡ್ಡ ಭಾಗ್ಯ. ನಾವು ಸ್ವಂತ ಮನೆಯಲ್ಲಿ ಇರ್ಬೇಕಾದ್ರೂ ಒಂದು ಒಳ್ಳೆ ಮನೆಯಲ್ಲಿ ಇರ್ಬೇಕಾದ್ರೆ ನಮ್ಗೆ ಭಾಗ್ಯ ಇರ್ಬೇಕು ತಾನೆ, ಅದಕ್ಕೂ ಲಕ್ಷ್ಮೀದೇವಿ ಕೃಪೆ ಇರ್ಬೇಕು ತಾನೆ. ಹಾಗಿರುವಾಗ ಎಲ್ಲಾ ಲೋಕಗಳನ್ನ ನಿಯಂತ್ರಣ ಮಾಡುವ ಸತ್ಯಲೋಕದ ಆಧಿಪತ್ಯ ಅದು ಲಕ್ಷ್ಮೀದೇವಿಯಿಂದಲೂ ಕೂಡ ಅದು ಬರಲೇಬೇಕು ಬ್ರಹ್ಮದೇವರಿಗೆ. ಅದಕ್ಕೆ ಬ್ರಹ್ಮದೇವರು ಅಮ್ಮ ನಮಸ್ಕಾರ, ಸತ್ಯಲೋಕದ ಆಧಿಪತ್ಯ ನಿಮ್ಮ ಅನುಗ್ರಹದಿಂದ ಬೇಕು ಅಂತ. ಅಂದ್ರೆ ಬ್ರಹ್ಮಾದಿಗಳು ಕೂಡ ಲಕ್ಷ್ಮೀದೇವಿ ಹತ್ರ ತಮ್ಮ ತಮ್ಮ ಲೋಕದ ಆಧಿಪತ್ಯಕ್ಕೋಸ್ಕರ ಅಪೇಕ್ಷೆ ಪಡ್ತಾರೆ. ಆದರೆ ಪರಮಾತ್ಮ ಮಾತ್ರ ನಿರಪೇಕ್ಷಂ,
ಲಕ್ಷ್ಮೀದೇವಿಯಿಂದ ಏನು ಬಯಸೋದೆ. ಯಾಕೆ ಅಂದ್ರೆ ಅವನು ನಿತ್ಯ ತೃಪ್ತನಾಗಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ದೇವರಿಗೆ ಕೊಡೋದಕ್ಕೆ ಅವಳ ಹತ್ರ ಏನು ಇಲ್ವೇ ಇಲ್ಲ. ಏನು ಸೌಂದರ್ಯದಿಂದ ಅವನನ್ನು ಮರಳು ಮಾಡ್ತೀನಿ ಅಂದ್ರೆ ಮೋಹಿನಿ ರೂಪದಲ್ಲಿ ಅವಳನ್ನು ಮೀರಿಸುವಷ್ಟು ಮಹಾ ಸೌಂದರ್ಯದಿಂದ ಮೋಹಿನಿಯಾಗಿ ಪರಮಾತ್ಮ ಬಂದ್ಬಿಟ್ಟಿದೆ. ನಿನ್ನ ಸೌಂದರ್ಯದಲ್ಲಿ ನಾನು ತೋರಿಸಲಿಕ್ಕಾಗತ್ತಾ? ಅಥವಾ ನಿಂಗೆ ಆನಂದ ಕೊಡಬೇಕು ಅಂದ್ರೆ ನೀನೇ ನನಗೆ ಆನಂದ ಕೊಡುವಾಗ. ಅದು ಬಿಟ್ಬಿಟ್ಟು ಲಕ್ಷ್ಮೀದೇವಿ ಹೆಂಗೆ ಪರಮಾತ್ಮನಿಗೆ ಆನಂದ ಕೊಡ್ತಾ? ಅವನು ಆನಂದಮಯ ಆಗ್ತಾನೆ ಹೇಗೆ? ಅವನು ಸ್ವತಂತ್ರವಾದ ಆನಂದ ಅವನದ್ದು. ಆ ಪರಮಾತ್ಮನಿಗೆ ಲಕ್ಷ್ಮೀದೇವಿ ಅವಳೇನು ಆನಂದ ಕೊಡೋದಲ್ವೇ? ಹಾಗಾಗಿ ಅಂತಹ ಪರಮಾತ್ಮ ಅವನಿಗೆ ಸ್ತ್ರೀ ರೂಪ ಇದೆ, ಪುರುಷ ರೂಪ ಇದೆ. ಆದ್ರಿಂದ ಗಾಯತ್ರಿ ಅನ್ನತಕ್ಕಂಥ ಸ್ತ್ರೀವಾಚಕವಾದ ಒಂದು ಛಂದಸ್ಸಿನ ಅರ್ಥವನ್ನು ಹೇಳ್ತಕ್ಕಂಥ ಪದ ಅದು ಪರಮಾತ್ಮನನ್ನು ಹೇಳುತ್ತೆ. ಯಾಕೆಂದ್ರೆ ಗಾಯತ್ರಿ ಅಂದರೆ ಸ್ತ್ರೀ ಅಂದರೆ ತ್ರಿಕಾಲದಲ್ಲಿ ಗಾಯ ಅಂದ್ರೆ ಗಾಯನ ಮಾಡತಕ್ಕಂಥವನನ್ನ ರಕ್ಷಣೆ ಮಾಡ್ತಾನೆ. ಆದ್ರಿಂದ ಗಾಯತ್ರಿ. ತ್ರಿಕಾಲದಲ್ಲಿ ನಾವು ಸಂಧ್ಯಾವನ ಮಾಡಬೇಕು. ಗಾಯತ್ರಿ ಮಂತ್ರವನ್ನು 3 ಕಾಲದಲ್ಲೂ ಹೇಳಬೇಕು ಅಂತ, ಅದಕ್ಕೆ ತ್ರಿಕಾಲ ಸಂಧ್ಯಾವಂದನೆ ಗಾಯತ್ರಿ. ಆದ್ರಿಂದ ಗಾಯಂತಂ ತ್ರಾಯತೆ ಅಂತ ಒಂದು ತ್ರಿಕಾಲದಲ್ಲಿ ಗಾನ ಮಾಡುವನ್ನ ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಆದ್ರಿಂದ ಗಾಯತ್ರಿ ಶಬ್ದವಾಚ್ಯ ಪರಮಾತ್ಮ, ಅವನಿಗೆ ಸ್ತ್ರೀ ರೂಪವಿದೆ, ಸ್ತ್ರೀ ಶಬ್ದಗಳೆಲ್ಲ ಅವನಲ್ಲಿ ಸಮನ್ವಯ ಆಗತ್ತೆ. ಅದನ್ನು ವೇದವ್ಯಾಸರು ಹೇಳ್ಬಿಟ್ಟಿದ್ದಾರೆ, ಬೇರೆ ಗೊಂದಲನೇ ಇಲ್ಲ ಅಲ್ಲಿ. ಓಂ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಅಂತ ಸೂತ್ರದಲ್ಲಿ ಪ್ರಕೃತಿ ಶಬ್ದ, ಆಮೇಲೆ ಗಾಯತ್ರಿ ಶಬ್ದ ಇವೆಲ್ಲವೂ ಕೂಡ ಸ್ತ್ರೀವಾಚಕ ಅಂತ ಹೆಣ್ಮಕ್ಕಳನ್ನೇ ಹೇಳುತ್ತೆ ಬರೇ ಅಂತ ನೀವು ತಿಳ್ಕೊಂಡಿದ್ರು. ಪರಮಾತ್ಮನಲ್ಲಿ ಆ ಶಬ್ದಗಳೆಲ್ಲ ಸಮನ್ವಯ ಆಗತ್ತೆ. ಯಾಕಂದ್ರೆ ಪ್ರಕೃತಿ ಅಂದರೆ ಅದು ಮೂಲ ಪ್ರಕೃತಿ ಅಥವಾ ಚಿತ್ ಪ್ರಕೃತಿ ಆದ ಲಕ್ಷ್ಮೀದೇವಿ ಅಷ್ಟೇ ಅರ್ಥ ಅಲ್ಲ. ಪ್ರಕೃಷ್ಟಾಕೃತಿ ಯಸ್ಯ ಸಹ. ಇಡೀ ಬ್ರಹ್ಮಾಂಡದಲ್ಲಿ ಇಡೀ ಲೋಕದಲ್ಲಿ ಪರಮಾತ್ಮನಿಗಿಂತ ಉತ್ಕೃಷ್ಟವಾದ ಪ್ರಯತ್ನ ಸಾಮರ್ಥ್ಯ ಅದು ಯಾರಲ್ಲೂ ಕೂಡ ಇಲ್ಲ, ಬ್ರಹ್ಮಾದಿಗಳು ಕೂಡ ಇಲ್ಲ. ಅದನ್ನ ಪ್ರಕೃತಿ ಎಂದರೆ ಅವನು ಪ್ರಕೃಷ್ಟವಾದ ಕೃತಿ ಎಂದರೆ ಕಾರ್ಯಗಳು ಅವನ ಕಾಯಕಗಳಾಗಿರುತ್ತೆ. ನೋಡಿ, ಸುಮ್ಮನೆ ಪ್ರಳಯ ಕಾಲದಲ್ಲಿ ಇರ್ತಾನೆ, ಎಲ್ಲ ಸುಮ್ಮನೆ ಸೃಷ್ಟಿ ಆಗಲಿ ಅಂತ ಸುಮ್ಮನೆ ಸಂಕಲ್ಪ ಮಾಡ್ತಾನೆ ಅಷ್ಟೇ, ಅಷ್ಟಕ್ಕೆ ಎಲ್ಲ ಸೃಷ್ಟಿ ಆಗ್ಬೇಕು. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ನಾವು ಹಂಗೆ ಮಾಡ್ಕೊಂಡ್ರೆ ಆಗತ್ತಾ? ಅಯ್ಯೋ ಹಸಿವೆ ಆಗಿದೆ, ಇಲ್ಲ ಎಲ್ಲ ತಿನ್ನಕ್ಕೆ ಬಂದ್ಬಿಡಿ ಅಂದ್ರೆ ಬರುತ್ತಾ? ಏನು ಬರುತ್ತೆ? ಏನು ಬರದೇ ಇದ್ದದ್ದೇ ಮತ್ತೆ ಬಂದಿರುತ್ತೆ. ಆದ್ರೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಇದೆಯಲ್ಲ, ಇದು ಪ್ರಕೃತಿ ಪರಮಾತ್ಮನದು. ಆದ್ರಿಂದ ಕೃಷ್ಣನೇ ಹೇಳ್ತಾನೆ ಅರ್ಜುನನ ಉಪದೇಶ ಮಾಡುವಾಗ, ಪ್ರಕೃತಿ ಸ್ವಾಂ ನಿಯೋಚ್ಯತಿ. ಕೃಷ್ಣ ಹೇಳೋ ಮಾತು, ನೀನು ಅಹಂಕಾರ ಪಟ್ಕೊಂಡ್ಬಿಟ್ಟು ನಾನೇ ಯುದ್ಧ ಮಾಡೋನು, ಕೊಂದರು ನಾನೇ, ಕೊಲ್ಲದೇ ಇದ್ರು ನಾನೇ, ಅದಕ್ಕೆ ಯುದ್ಧ ಮಾಡಲ್ಲ ಅಂತ ಹಾರಾಡ್ತಾ ಇದೆಯಲ್ಲ. ಮಿಥ್ಯೈವ ವ್ಯವಸಾಯಸ್ಥೆ ಪ್ರಕೃತಿ ತ್ವಾಂ ನಿಯೋಚ್ಯತಿ. ಹಂಗೆಲ್ಲ ನನ್ನ ಹತ್ರ ಆಟ ನಡೆಯಲ್ಲ ನಿಂದು. ಮಾಡಲ್ಲ ನಾನು ಯುದ್ಧ, ನೀನು ಮಾಡಲ್ಲ ಅಂತ ಅನ್ಕೊಂಡ್ರೆ ಆ ಥರ ನೀನು ಅನ್ಕೊಳ್ಳೋದೇ ದೊಡ್ಡ ತಪ್ಪು. ಮಿಥ್ಯೈವ ವ್ಯವಸಾಯ, ನಿನ್ನ ನಿರ್ಣಯವೇ ತಪ್ಪು. ನೀನು ಅಸ್ವತಂತ್ರ ಆಗಿರುವಾಗ ನೀನು ಮಾಡೋಕ್ಕೂ ಸ್ವತಂತ್ರ ಅಲ್ಲ, ಮಾಡದೇ ಇರೋಕ್ಕೂ ಸ್ವತಂತ್ರ. ನಾನು ಇದನ್ನು ಮಾಡಲ್ಲ ಅಂದ್ರೆ ಕೇಳ್ತಾನ? ನಿಮ್ಮ ಮಗು ಇರತ್ತೆ, ಅದು ಹುಷಾರಿಲ್ಲ, ಅದಕ್ಕೆ ಔಷಧ ಕೊಡ್ಬೇಕು ಅಂತದೆ, ಬಿಡ್ತಾಳ ತಾಯಿ? ಬಾಬಾ ಒಂದು ಮೂಗಿಡಿತಾಳ, ಹಾಕಿ ಕುತ್ತಿಗೆಯಲ್ಲಿ ನುಗ್ಗಿಸ್ಬಿಡ್ತಾಳೆ. ಅದು ಕುಡಿಯೋಕ್ಕೂ ಅಸ್ವತಂತ್ರ ಅಲ್ಲ, ಕುಡಿದೇ ಇರೋದಕ್ಕೂ ಅಸ್ವತಂತ್ರ. ಕೊನೆಗೆ ಏನು ಮಾಡ್ತಾರೋ ಅವರು ಅದಕ್ಕೆ ಬಲಿ ಬಿಡ್ಬೇಕು. ಹಂಗೆ ಪರಮಾತ್ಮ ಅವನೇ ನಮಗೆಲ್ಲವನ್ನು ಅಂತ ಹೇಳಿಬಿಟ್ಟಾಗ ಅವನಿಗೆ ಯಾವುದು ಕೂಡ ಇಂಥದ್ದೆಲ್ಲ ಇಲ್ಲ. ಹಾಗಾದ್ರೆ ಇದೆಲ್ಲ ಪ್ರಕೃತಿ. ಅವನೇ ತನ್ನನ್ನು ಪ್ರಕೃತಿ ಅಂತ ಕರ್ಕೊಂಡ್ಬಿಟ್ಟಿದ. ನಾನು ಪ್ರಕೃಷ್ಟವಾದ ಹಾಗಾದ್ರೆ ಪ್ರಕೃತಿ ಪರಮಾತ್ಮ ಆಗ್ಬಿಟ್ಟು, ಆ ಚಿತ್ ಪ್ರಕೃತಿ ಅವಳಂತೆ ಇವನು ಮುಖ್ಯ ಪರಮಾತ್ಮ. ಆದ್ರೆ ಈ ಶಬ್ದಗಳೆಲ್ಲ ದೇವರಿಗೆ ಬರುತ್ತೆ. ಆದ್ರಿಂದ ನೋಡಿ, ಇಡೀ ನಾವು ಗಾಯತ್ರಿ ಮಂತ್ರದಲ್ಲಿ ನರಸಿಂಹದೇವರು ಪ್ರತಿಪಾದ್ಯರಾಗಿದ್ದಾರೆ ಅಂತ ನಾವು ಅನುಸಂಧಾನ ಮಾಡಿಕೊಂಡು ಆ ಮೂಲಕ ಗಾಯತ್ರಿ ಜಪ ಮಾಡಿಬಿಟ್ರೆ, ಮೊದಲೇ ಗಾಯತ್ರಿ ಮಂತ್ರ ಶ್ರೇಷ್ಠ. ಬೇಗ ಬೇಗ ನಮ್ಮ ಪಾಪಗಳನ್ನು ಕಳೀತಕ್ಕಂಥ ದೇವರು ನರಸಿಂಹದೇವರು. ಆ ಅರ್ಥ ಚಿಂತನೆ ಮಾಡಿಬಿಟ್ರೆ ನಮಗೆ ಗಾಯತ್ರಿಯಿಂದ ಈ ಜನ್ಮದ್ದಷ್ಟೇ ಅಲ್ಲ, ಬೇರೆ ಬೇರೆ ಜನ್ಮ ಹಿಂದಿನದ್ದು ಅದೆಲ್ಲ ಪಾಪ ಕಳ್ಕೊಂಬೋದು, ಅಷ್ಟು ಅದೆಲ್ಲ ಸತ್ತು ಇತ್ತು. ಆದರೆ ನಮ್ಗೆ ಇವತ್ತೇನಾಗಿದೆ, ಆ ಮಂತ್ರ ಜಪ ಮಾಡೋಕ್ಕೆ ಟೈಮ್ ಇಲ್ಲ, ಹಂಗಾಗ್ಬಿಟ್ಟಿದೆ. ಎಲ್ಲದಕ್ಕೂ ಟೈಮ್ ಇರುತ್ತೆ, ಸ್ನಾನ ಮಾಡೋಕ್ಕೆ ಟೈಮ್ ಇರುತ್ತೆ, ಇನ್ನೊಂದಕ್ಕೆ ಟೈಮ್ ಇರುತ್ತೆ. ಗಾಯತ್ರಿ ಜಪ ಮಾಡಿ ಸಂಧಾನ ಟೈಮ್ ಇಲ್ಲ, ಟೈಮ್ ಆಯ್ತು ಹೊಟ್ಟೋದು. ನೋಡಿ ಗಾಯತ್ರಿ ಹೇಗೆ, ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತು. ಪುಟ್ಟ ಮಂತ್ರ ಇದು. ಅದರಲ್ಲಿ ತತ್ವ ಅನ್ನೋದು ನೋಡಿ, ಎಲ್ಲ ಕಡೆ ವ್ಯಾಪ್ತನಾದ ನರಸಿಂಹ ಅಂತ ನರಸಿಂಹದೇವರನ್ನು ಹೇಳ. ಯಾಕೆ? ಪರಮಾತ್ಮ ಹಿರಣ್ಯಕೃಷ್ಣನ ಕೊಲ್ಲಕ್ಕೆ ನರಸಿಂಹನಾಗಿ ಬಂದಾಗ ಎಲ್ಲ ಕಡೆ ಹೆಂಗಿದ್ದ ಅಂದ್ರೆ ಭಾಗವತ ಹೇಳುತ್ತೆ, ವಿದಿಕ್ಷು ದಿಕ್ಷು ಊರ್ಧ್ವಮಧ ಸಮಂತಾತ್ ಅಂತರ್ಬಹಿ. ಪರಮಾತ್ಮ ಒಳಗೆ ಹೊರಗೆ ಎಲ್ಲ ಕಡೆ ನರಸಿಂಹದೇವರು ಕಾಣಿಸ್ಕೊಂಡ್ಬಿಟ್ಟಿದ. ಪ್ರಹಾಪಯನ್ ಲೋಕ ಭಯಾನ್, ತನ್ನ ಗರ್ಜನೆಯಿಂದ ಎಲ್ಲರ ಸಜ್ಜನರಿಗೆ ಆ ದೈತ್ಯನ ಭಯವನ್ನು ದೂರ ಮಾಡಿ ಪರಮಾತ್ಮ ನರಸಿಂಹನಾಗಿ ಬಂದಿದ್ದಾನೆ. ಎಲ್ಲ ಕಡೆ ವ್ಯಾಪ್ತ ಆಗ್ಬಿಟ್ಟಿದ್ದಾನೆ ನರಸಿಂಹ. ಅವನು ಇಲ್ಲೇ ಇರೋ ಜಾಗವೇ. ಯಾಕೆ ಅವನು ಅದಕ್ಕೆ ಪ್ರತತ ಎಲ್ಲ ಕಡೆ ವ್ಯಾಪ್ತಿ ತೋರ್ಸಕ್ಕೆ ಬಂದಿದ್ದಲ್ಲ. ನಾವು ಒಂದೇ ಕಡೆ ಇದ್ದೀನಿ ಅನ್ಕೊಂಬೇಡಿ, ಸರ್ವಾಂತರ್ಯಾಮಿತ, ಎಲ್ಲ ಕಡೆ ಇದ್ದೇನೆ. ಅದು ಸತು ಅಂದ್ರೆ ಅದೇ ಅರ್ಥ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಸತ್ ನರಸಿಂಹ. ಸವಿತು ಅಂತ ಹೇಳಿಬಿಟ್ರೆ ಪ್ರಹ್ಲಾದರಾಜರಿಗೆ
ಮೋಕ್ಷವನ್ನು ಕೊಡ್ತೇನೆ ಅಂತ ಅವರು ಯೋಗ್ಯವಾದ ಫಲವನ್ನು ಸೃಷ್ಟಿ ಮಾಡಿದವನೇ ನರಸಿಂಹ. ಮೋಕ್ಷ ಕೊಡೋದು ಪರಮಾತ್ಮ ಹೊರತು ಬೇರೆ ಯಾರು ಕೂಡ ಅಲ್ಲ. ಪರಮಾತ್ಮ ಹೇಳ್ತಾನೆ, ಬಂದ್ಬಿಡಪ್ಪ ನಿನಗೆ ಮೋಕ್ಷ ಕೊಡ್ತೇನೆ ನಾನು ಅಂತ ಹೇಳಿ ಫಲ ಸೃಷ್ಟಿ ಮೋಕ್ಷವನ್ನು ಕೊಡ್ತಕ್ಕಂಥವನು ನರಸಿಂಹ. ವರೇಣ್ಯಂ ಅಂದರೆ ಬ್ರಹ್ಮದೇವರು ಸಕಲ ದೇವತೆಗಳು ಅವನನ್ನು ಪೂಜೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಅದನ್ನು ವರೇಣ್ಯ. ವರಾಹ ಬ್ರಹ್ಮಾದೆ ಅವರಿಂದ ಈನ್ಯ ಪೂಜ್ಯನಾಗಿದ್ದಾನೆ. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ, ಹಿರಣ್ಯಕಶಿಪುವನ್ನು ಸಂಹಾರ ಮಾಡುವ. ಏನ್ ಸ್ವಾಮಿ ನೀನೇನು ಅದ್ಭುತವಾಗಿದೆಯಾ? ಯಾಕೆ ಅಂತ ಹೇಳಿದರೆ, ಬಲ ಅಂತ ಹೇಳಿದರೆ ಆಯುಧ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಹೊಡೆದಾಡೋರು ಬಲ ಅನ್ಕೋತೇವೆ. ನಿನ್ನಲ್ಲಿ ಏನು ಗೊತ್ತಾ, ಉಗುರೇ ಬಲ ನಿಂಗೆ. ನಾರಸಿಂಹಂ ಪರಂ ರೂಪಂ ಅಹೋಬಲಂ ಅಹೋಬಲಂ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಸ್ವಾಮಿ ದೇವರು ಅಂದರೆ ನೀನು. ಯಾಕಂದ್ರೆ ಎಲ್ಲಿ ಬಾ ಅಂದ್ರೆ ಅಲ್ಲಿ ಬಂದ್ಬಿಡ್ತೀವಿ. ಇವರು ಯಾವ ರೂಪದಿಂದ ಬಾ ಅಂದ್ರೆ ಆ ರೂಪದಿಂದ ಬರ್ತೀಯ. ಇಡೂ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತೇನು ಹೇಳೋದು. ಮನೇಲಿ ಬನ್ನಿ ಹೋಗೋಣ ಅಂದ್ರೆ ಇರ್ರಿ ಸ್ವಲ್ಪ ಎಲ್ಲ ಬಟ್ಟೆ ಹಾಕೊಂಡು ಎಲ್ಲ ಅಲಂಕಾರ ಮಾಡ್ಕೊಂಡು ಬರ್ಬೇಕು ಅಂತ. ದೇವ್ರು ಹಂಗೇನಿಲ್ಲ, ವಿಕೃತ ರೂಪದಿಂದ ಬಂದ್ಬಿಟ್ಟಿದ. ನರಸಿಂಹ ಭಯಂಕರ ರೂಪದಿಂದ ಬಂದ್ಬಿಟ್ಟು. ಆದ್ರಿಂದ ವರೇಣ್ಯಂ ಅಂತ ಹೇಳ್ಬಿಟ್ರೆ ಈ ಎಲ್ಲ ಬ್ರಹ್ಮಾದಿಗಳಿಂದ ಅವನು ಸ್ತುತ್ಯ ಪೂಜನಾಗಿದ್ದಾನೆ. ಭರ್ಗ ಅಂದ್ರೆ ಅದು ನರಸಿಂಹದೇವರದ್ದೇ ಹೆಸರು. ಯಾಕೆಂದ್ರೆ ಭರನ್ ಗಚ್ಚತಿ, ಪ್ರಹ್ಲಾದರಾಜನ ಎತ್ಕೊಂಡು ಹೋಗ್ತಾ ಇದ್ದಾನೆ. ಅಥವಾ ಅಪರಿಮಿತವಾದ ತೇಜಸ್ ಸಂಪನ್ನನಾಗಿದೆ. ಭರ್ಗ ಅಂದ್ರೆ ತೇಜಸ್. ಏನ್ ನರಸಿಂಹದೇವರ ತೇಜಸ್ಸು ಎಲ್ಲ ಕಡೆ ಹರಡ್ಬಿಟ್ಟಿದೆ. ಇನ್ನು ದೇವಸ್ಯ ಅಂತ ಹೇಳಿದರೆ ದೇವತಾ ರೂಪದಿಂದ ಪರಮಾತ್ಮ ಬಂದಿದ. ನಾವಿವತ್ತು ಮತ್ಸ್ಯ ಎಂಬುದು ಪರಮಾತ್ಮನ ಒಂದು ದೇವತಾ ರೂಪವೇ ಆಗಿದ್ದರೂ ಕೂಡ ಆ ಮತ್ಸ್ಯ ರೂಪವನ್ನ ಒಂದು ಇಟ್ಕೊಂಡು ನಾವು ಪ್ರತಿಮೆ ಮಾಡ್ಕೊಂಡು ಪೂಜೆ ಮಾಡೋ ಪದ್ಧತಿ ಎಲ್ಲ ಇದೆ. ಆ ಕಾಲಕ್ಕೆ ಬಂದಿದ್ದಾನೆ, ಹೊರಟಿದೆ. ಆದರೆ ನರಸಿಂಹದೇವರನ್ನು ಮಾತ್ರ ದೇವರು ಅಂತ ಕರೆಯೋದು. ಅದಕ್ಕೆ ಮಧ್ವಾಚಾರ್ಯ ನರಸಿಂಹದೇವರನ್ನು ಹೇಳುವಾಗ ದೇವ ನೃಸಿಂಹ ಹಿರಣ್ಯಕಶತ್ರು ಸರ್ವಭಯಾಂತಕ ಕಾರಣ ರೂಪ ಅಂತ ಹೇಳ್ತಾರೆ. ಸ್ವಾಮಿ ನೀನು ಮೀನು ಆಗುವಾಗ ತಿರಿಯಗ್ ಯೋಜನೆಯಲ್ಲಿ ಅವತಾರ ಮಾಡಿದೆ. ಆಮೇಲೆ ಮತ್ತೆ ವರಾಹ ಅದು ಕೂಡ ಹಾಗೆ. ಇಲ್ಲಿ ಮಾತ್ರ ದೇವತಾಪುರದಲ್ಲಿ ಅವತಾರ ಮಾಡಿದೆ. ಯಾಕಂದ್ರೆ ದೇವರುಗಳು ಎಲ್ಲ ಹೇಗೆ ಅಂದ್ರೆ ನಿಂತ ಪೆಟ್ಟಿನಲ್ಲಿ ಎಲ್ಲೆಂದ್ರೆ ಅಲ್ಲಿ ಬಂದ್ಬಿಡ್ತಾರೆ. ಕಂಬ ಅಲ್ಲೇ ಇದೆ ಎಂದರು ಪ್ರಹ್ಲಾದರಾಜ ಅಲ್ಲೇ ಬಂದ್ಬಿಟ್ಟವನು. ಆದ್ರಿಂದ ದಿವ್ಯತೀತಿ ದೇವ ಕ್ರೀಡೆ ಆಟ ಆಡ್ಲಿಕ್ಕೆ ಬಂದಿದ್ದ. ಅದೇನು ಹಿರಣ್ಯಕಶಿಪುವನ್ನ ಆಟ ಆಡಿ ಅವ್ನು ಬಿಟ್ಬಿಡೋದು ಮತ್ತೆ ಹಿಡಿಯೋದು ಕೊಲ್ಲೋದು ಈ ತರ ಮಾಡಕ್ ಬಂದಿದ. ಅದು ಭರ್ಗೋ ದೇವಸ್ಯ. ಧೀಮಹಿ ಅಂತಂದ್ರೆ ನರಸಿಂಹದೇವರು ಈ ಎಲ್ಲಾ ದುಷ್ಟ ದೈತ್ಯರನ್ನ ಸಂಹಾರ ಮಾಡಿ ಈ ಭೂದೇವಿಗೆ ಪುಷ್ಟಿಯನ್ನು ಕೊಟ್ಬಿಟ್ಟಿದ್ದಾರೆ. ಈ ಭೂದೇವಿ ನಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಓ ಏನು ಬರೀ ದೈತ್ಯರು, ಅವರು ಸುಮ್ಮನೆ ಇರ್ತಾರ, ದೇವ್ರನ್ನ ಬೈತಾರೆ, ದೇವ್ರ ಮೇಲೆ ಸವಾರಿ, ಆ ಭೂಮಿ ಮೇಲೆ ಸವಾರಿ ನಡೆಸ್ತಾರೆ. ಅವ್ರನ್ನೆಲ್ಲ ಕೊಲ್ಲಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಕ್ಕೆ ಪರಮಾತ್ಮ ಬಂದ ಎಲ್ಲಾ ಸಂಹಾರ ಮಾಡಿಬಿಟ್ಟು ಒಂದು ದೈತ್ಯ ಪಿಳ್ಳೆಯನ್ನು ಉಳಿಸಿಲ್ಲ, ವಿಥೌಟ್ ಪ್ರಹ್ಲಾದರಾಜ. ಯಾಕೆ ಅಂತ ಹೇಳಿದ್ರೆ ಪ್ರಹ್ಲಾದರಾಜರೇನಿದ್ದಾರೆ ಅವರು ದೈತ್ಯ ಕುಲದಲ್ಲಿ ಹುಟ್ಟಿದ್ದರೂ ಕೂಡ ದೈತ್ಯ ಸ್ವಭಾವವಿಲ್ಲದೆ ಇದ್ದರು. ಆದ್ರಿಂದ ಅವರನ್ನು ದೇವತೆಗಳು ಅಂತಲೇ ಪರಿಗಣನೆ. ಪ್ರಹ್ಲಾದರಾಜರು ಪರಮಾತ್ಮನಿಗೆ ದೇಹ ಎಲ್ಲ ಮುಖ್ಯ ಅಲ್ಲ, ಒಳಗಡೆ ಏನಿದೆ ಅದು ಮುಖ್ಯ. ದೇವರು ಒಳಗಡೆ ಭಕ್ತಿ ಇದೆಯಾ, ನೀನು ಯಾವ ದೇಹದಲ್ಲಿ ಯಾವ ಜಾತಿಯಲ್ಲಾದ್ರೂ ನನಗೆ ಸಂಬಂಧ ಇಲ್ಲ, ನೀನು ಒಳಗಡೆ ಇರೋದಕ್ಕೆ ನಾನು ಬೆಲೆ ಕೊಡ್ತೀನಿ. ಒಳಗಡೆ ಭಕ್ತಿ ಇದೆ ಅವರಿಗೆ. ಪ್ರಹ್ಲಾದರಾಜರಿಗೆ ದೇಹ ಏನಾಯ್ತು, ದೇಹ ದೈತ್ಯನಿಂದ ಬಂದ್ರೇನ, ಅವರೆಲ್ಲ ಸದ್ಭಕ್ತಿ ಸದ್ವರ್ತನೆ ಅದೆಲ್ಲ ದೈವಿ ಗುಣಗಳು. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನೀನು ದೇವ್ರೇ ನನ್ನನ್ನು ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿಸೋ, ಒಳ್ಳೆ ಸದ್ವೈಷ್ಣವ ಹುಟ್ಟಿಸು, ಇದನ್ನು ಕೇಳ್ಕೊಳ್ಳೋದಲ್ಲ ದೇವ್ರ. ಸ್ವಾಮಿ ನಾವು ಎಲ್ಲೇ ಹುಟ್ಟಿದ್ರು ನಮಗೆ ಜ್ಞಾನಭಕ್ತಿ ವೈರಾಗ್ಯ ಕೊಡು ಸ್ವಾಮಿ ಅಂತ ಕೇಳ್ಕೋಬೇಕು ದೇವ್ರ. ಅದು ಬಿಟ್ಟು ನಮ್ಮನ್ನು ಬ್ರಾಹ್ಮಣ ಹುಟ್ಟಿಸಿದ ಏನ್ ಬಂತು, ಅದು ಎಲ್ಲ ಆ ಗುಣಗಳು ಬರಲಿಲ್ಲ ಅಂತ. ಗುಣಗಳನ್ನು ಕೇಳಬೇಕೇ ಹೊರತಾಗಿ ಪರಮಾತ್ಮನ ಹತ್ರ ನಾವು ಜಾತಿ ಏನು ಕೇಳ್ಕೊಳ್ಳೋದು, ಈ ಬ್ರಾಹ್ಮಣ ಜನ್ಮ ಭಾರಿ ಶ್ರೇಷ್ಠ ಯಾವಾಗ ಆ ಗುಣಗಳು ಬೆರೆತ. ಆ ಗುಣಗಳೇ ಇಲ್ಲ, ಬರೀ ಬ್ರಾಹ್ಮಣ, ಎಲ್ಲೆಲ್ಲಿ ಊಟ ಇದೆ ಅಲ್ಲೆಲ್ಲಿ ಊಟ ಇದೆ, ಇದಕ್ಕೆ ಬ್ರಾಹ್ಮಣ ಆಗ್ಬಿಟ್ರೆ ಅವನು. ಆದ್ರಿಂದ ಪ್ರಹ್ಲಾದರಾಜರಿಗೆ ಅವನು ಭರ್ಗ, ಆಮೇಲೆ ದೈತ್ಯರ ಸಂಹಾರಕ. ಯಾಕೆಂದ್ರೆ ಎಲ್ಲರೂ ರಕ್ಷಣೆ ಮಾಡ್ತಾ ಇದ್ದ. ಧೀಮಹಿ ಮಹೀಂ ಹಿನೋತಿ, ಈ ಎಲ್ಲ ಭೂಮಿಯನ್ನ ದುಷ್ಟ ದೈತ್ಯರ ನಿರ್ನಾಮ ಮಾಡಿ ಆ ದೈತ್ಯರಿಲ್ಲದ ಭೂಮಿ ಅಂತ ಮಾಡಿದ ಪರಮಾತ್ಮ. ಯಾಕೆಂದ್ರೆ ಎಲ್ಲ ಹಿರಣ್ಯಕಶಿಪು ವಂಶ ಸಂಹಾರ ಆಗ್ಬಿಟ್ಟು ಯಾರು ಕೂಡ ಒಂದು ದೈತ್ಯರಿಲ್ಲ ಅವನು ಕೃತಯುಗಾವ. ಆದ್ದರಿಂದ ಧೀಮಹಿ ಧಿಯಹ ಅಂತ ಹೇಳಿಬಿಟ್ರೆ ಈ ಕೊನೆಯದು ಒಂದು ಪದ ಧಿಯಹ ಯಹ ನಹ ಪ್ರಚೋದಯ. ಯಾವ ನರಸಿಂಹದೇವರು ನಮ್ಮೆಲ್ಲರ ಬುದ್ಧಿಗಳನ್ನ ಪ್ರಹ್ಲಾದರಾಜರಿಗೆ ಒಳಗಡೆ ಇದ್ದ ಪ್ರಚೋದನೆ ಮಾಡಿ ತಾನೇ ನರಸಿಂಹದೇವರು ಹೊರಗಡೆಯಿಂದ ವರ ಕೇಳಪ್ಪ ವರ ಕೊಡ್ತೇನೆ ಅಂತ ಹೇಳಿ, ಅದೇ ನರಸಿಂಹದೇವರು ಇವನು ಒಳಗಡೆ ಹೋಗ್ಬಿಟ್ಟು ವರ ಕೇಳಬಾರಪ್ಪ ಅಂತ ಅವನು ಹೇಳಿದ. ಯಾಕೆಂದ್ರೆ ನಾನು ಹೊರಗಡೆಯಿಂದ ಕೊಡ್ತೇನೆ ಅಂತ ಇರ್ತೀನಿ ಅಷ್ಟೇ, ಆದ್ರೆ ನೀನು ಅದನ್ನೆಲ್ಲ ಕೇಳಬೇಡ, ನೀನು ಯಾವುದೇ ನಿಷ್ಕಾಮ ಭಕ್ತಿಯನ್ನು ಕೇಳು ಅಂತ ಒಳಗಡೆಯಿಂದ ಅವನೇ ಪ್ರೇರಣೆ ಮಾಡ್ತಾ ಇದ್ದ. ಕೊನೆಗೆ ಒಳಗಡೆ ಅಂತಃಪ್ರೇರಕನಾದ ನರಸಿಂಹದೇವರ ಒಂದು ಪ್ರೇರಣೆಗೆ ಒಳಗಾಗಿಯೇ ಅವನು ಧಿಯೋ ಯೋನ ಪ್ರಚೋದಯ, ಸ್ವಾಮಿ ನೀನು ಯಾವ ತರ ನಾನು ಕೇಳುವಂತೆ ಮಾಡ್ತಿದೆಯೋ ಅದೇ ತರ ಕೇಳ್ತೇನೆ, ನನಗೇನು ವರ ಬೇಡ ಅಂತ ಹೇಳ್ಬಿಟ್ಟು ನೋಡಿ ಧಿಯೋ ಯೋನ ಪ್ರಚೋದಯ.
ಅಂದ್ರೆ ಇದು ಎಷ್ಟು ಚೆನ್ನಾಗಿ ನರಸಿಂಹದೇವರನ್ನು ಹೇಳ್ತಾ ಇದೆ. ಆ ನರಸಿಂಹದೇವರು ಕೂಡ ಸರ್ವತ್ರ ವ್ಯಾಪ್ತರಾಗಿದ್ದಾರೆ ಅನ್ನೋದನ್ನೇ ಪುರುಷ ಸೂಕ್ತವು ಕೂಡ ಸಹಸ್ರಪಾತ್ ಸಹಸ್ರಾಕ್ಷ, ಅವನು ಸಾವಿರ ಸಾವಿರ ಅನಂತ ಅನಂತ ತಲೆಗಳಿದೆ ಅಂದ್ರೆ ಮತ್ತೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಆಯ್ತಲ್ಲ. ಅವನು ಇಲ್ಲದೆ ಇರುವ ಜಾಗವೇ ಇಲ್ಲ, ಅವನ ಅವಯವಗಳು ಎಲ್ಲ ಕಡೆ ಹಾಸು ಹೊಕ್ಕಾಗಿವೆ. ಅತ್ಯತಿಷ್ಠದಶಾಂಗುಲಂ, ಎಲ್ಲ ಭೂಮಿಯನ್ನು ಮೀರಿ ಅದಕ್ಕಿಂತ 10 ಅಂಗುಲ ಅವನು ಎತ್ತರದಲ್ಲಿ ಎಲ್ಲ ಕಡೆ ವ್ಯಾಪಿಸ್ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ರೆ, ಮತ್ತೆ ಗಾಯತ್ರಿಯಲ್ಲಿ ನರಸಿಂಹದೇವರ ವಿಷಯ ಅವನ ವ್ಯಾಪ್ತತೆಯನ್ನು ಹೇಳಿಕ್ ಬಂದಿತ್ತು. ಎಲ್ಲ ಒಂದ್ ಕಡೆ ಮಾತ್ರ ಇದ್ದಾನೆ ಅಂತ ಪರಮಾತ್ಮನ ತಿಳ್ಕೊಳ್ಳೋದಲ್ಲ ಅವನು. ಆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಆ ಒಂದೊಂದು ಪದಗಳು ಆ ಅವತಾರದಲ್ಲಿ ಅವನು ತೋರಿದ ಮಹಿಮೆಯನ್ನ ಬಹಳ ಸ್ಪಷ್ಟವಾಗಿ ಗಾಯತ್ರಿ ಮಂತ್ರ ಹೇಳ್ತಾ ಇದೆ. ತತು ಅಂದರೆ ವ್ಯಾಪ್ತ, ಸವಿತು ಅಂದರೆ ಆಯಾಯ ಯೋಗ್ಯರಾದ ವ್ಯಕ್ತಿಗಳಿಗೆ ಫಲ ಸೃಷ್ಟಿಸಿದವ. ಯಾಕಂದ್ರೆ ಪ್ರಹ್ಲಾದರಾಜರಿಗೆ ಮೋಕ್ಷವನ್ನ ಫಲವನ್ನು ಅವನೇ ಸೃಷ್ಟಿ ಮಾಡಿದ. ವರೇಣ್ಯಂ ಅಂತ ಹೇಳಿದರೆ ಅಲ್ಲಿ ಬ್ರಹ್ಮಾದಿ ದೇವತೆಗಳಿಂದ ಪೂಜ್ಯನಾಗಿದ್ದ. ಬ್ರಹ್ಮದೇವರು ಬಂದು ಸ್ವಾಮಿ ಬೇಗ ಸಂಹಾರ ಮಾಡಿಬಿಡಪ್ಪ ಅಂತ ಸಂಹಾರ ಮಾಡೋ ಮುಂಚೆ ಪ್ರಾರ್ಥನೆ. ಸಂಹಾರ ಮಾಡಿದ ಮೇಲೆ ದೊಡ್ಡದ ಸ್ತೋತ್ರ ಮಾಡ್ತಾರೆ. ಏನು ಸ್ವಾಮಿ, ಸಮಸ್ತ ಲೋಕತ್ರಯ ಮಸ್ತಕ ಜ್ವರಂ ಅಂದ್ಬಿಡ್ತಾನೆ. 3 ಲೋಕಗಳಿಗೆ ಒಂದು ದೊಡ್ಡ ತಲೆನೋವಾಗೋಗ್ಬಿಟ್ಟಿದ್ದ ಇವನು. ಅವನನ್ನು ಕೊಂದು ಎಲ್ಲ ಸಜ್ಜನ ಉದ್ಧಾರ ಮಾಡಿದೆ ಇಲ್ಲ ನೀನು ಅಂತ ಆಮೇಲೆ ಸ್ತೋತ್ರ ಮಾಡ್ತಾನೆ. ವರೇಣ್ಯಂ, ಭರ್ಗ ಅಂದ್ರೆ ಅಪರಿಮಿತವಾದ ತೇಜಸ್ಸು, ಅಪರಿಮಿತವಾಗಿರತಕ್ಕಂತಹ ಒಂದು ಆ ಪ್ರಕಾಶ ಪರಮಾತ್ಮ. ನರಸಿಂಹದೇವರು ಬರಬೇಕಾದ್ರೆ ಮೊದಲು ಬೆಳಕು ಬಂದ್ಬಿಟ್ಟಿದೆ ಎಲ್ಲ ಕಡೆ. ತೇಜೋರು ದೇವರು ಎಲ್ಲಿ ಬರ್ತಾನೆ ಮೊದಲು ಅಲ್ಲಿ ಬೆಳಕು. ನಾವೆಲ್ಲಿ ಬರ್ತೀವಿ ನಮ್ಮಿಂದ ನೆರಳು ಬರ್ತಾ ಇರುತ್ತೆ. ನಾವು ಬಂದ್ರೆ ಬೆಳಕು ಬರೋದಿಲ್ಲ, ಬೆಳಕಿದ್ರೆ ಅಲ್ಲಿ ಬೆಳಕಿಲ್ಲದೆ ಹಾಕೋಬೇಕಷ್ಟೆ. ಪರಮಾತ್ಮ ನೆರಳೇ ಇಲ್ಲ ಅವನಿಗೆ. ನಾವೆಲ್ಲ ಬಿಸಿಲ ನಡ್ಬೇಕಾದ್ರೆ ನೆರಳು ನಮ್ಮಿಂದ ಬರ್ತಾ ಇರುತ್ತೆ. ಪರಮಾತ್ಮ ಬಂದರೆ ಬೆಳಕು ಬರ್ತಾ ಇದೆ. ಸ್ವರೋಚಿಷ, ತನ್ನ ತೇಜಸ್ಸಿನಿಂದ ಎಲ್ಲ ಅವತಾರಗಳೇ. ಕೃಷ್ಣ ಅವತಾರ ಮಾಡಬೇಕಾದ್ರೆ ಅದೆಲ್ಲ ಸಣ್ಣ ಆ ಕೊಠಡಿ ಹಿಂದೆಲ್ಲ ಕತ್ಲು ಕೋಣೆ ಇರ್ತಾ ಇತ್ತು. ಕೃಷ್ಣ ಹೊಟ್ಟೆಯಿಂದ ಬಂದ ದೇವಕಿಯ ಹೊಟ್ಟೆಯಿಂದ ಝಗ್ ಅಂತ ಫೋಕಸ್ ಲೈಟ್ ಹಾಕಿದಂತ ಅರ್ಥ. ಯಾಕಂದ್ರೆ ಅವನ ದೇಹದಿಂದಲೇ ಬೆಳಕು ಬರ್ತಾ ಇದೆ. ಅವನ ತೇಜೋಮಯ, ತೇಜಸ್ಸು ವ್ಯಕ್ತ ಆಗ್ತಾ ಇರುತ್ತೆ. ಹಾಗೆ ಭರ್ಗ ದೇವಸ್ಯ ಅಂದರೆ ನರಸಿಂಹ ದೇವರೇ ಅದು. ಯಾರು ನರಸಿಂಹನ ದೇವರಲ್ಲ ಅಂತ ಹೇಳ್ತಾ ಇದೆ. ಯಾಕಂದ್ರೆ ಮನುಷ್ಯ ಅಲ್ಲ ಅವನು. ಯಾಕಂದ್ರೆ ಕೆಳಗಡೆ ನೀವು ಯಾವುದು ಅಂದರೆ ಕೈಕಾಲುಗಳು ಮನುಷ್ಯನ ಥರ ಇದೆ ಅಂದ್ಕೊಂಡು ಮನುಷ್ಯ ಅಂದರೆ ಮೇಲ್ಗಡೆ ಗರ್ಜನೆ ಮಾಡ್ತಾ ಸಿಂಹ ಮುಖ ಇದೆ. ಆಯ್ತಪ್ಪ ಪ್ರಾಣಿ ಅಂತ ಹೇಳ್ತೀರಾ, ಅದು ಅಲ್ಲ. ಮೃಗಂನ ಭೀಮಂ ಅಂತ ವೇದ ಹೇಳ್ತಾ ಇದೆ. ಮೃಗಂನ, ಅವನು ಮೃಗ ಅಲ್ಲ, ಮೃಗದಂತೆ. ಆಮೇಲೆ ಮನುಷ್ಯ ಅಲ್ಲ, ಮನುಷ್ಯನಂತೆ. ನಮ್ಮ ಸಾಮಾನ್ಯ ಮನುಷ್ಯನಂತಲೂ ಅಲ್ಲ. ಎಲ್ಲಾದರೂ ಲೋಕದಲ್ಲಿ ಈ ಥರ ಬೇರೆ ಮೂತಿ ಇಟ್ಕೊಂಡು ಒಬ್ಬನ ಬರಕ್ಕೆ ಸಾಧ್ಯತೆ ಇದೆ, ಅವನು ಹಂಗೆ ಕರೀಲಿಕ್ಕೆ ಸಾಧ್ಯ. ಆದ್ದರಿಂದ ಅವನೆಂಥವನಪ್ಪ ನರಸಿಂಹ ಅಂತ ಹೇಳಿಬಿಟ್ರೆ ಅವನು ದೇವ, ನರಸಿಂಹ ದೇವರು ಅಂತ ನಾವು. ಬೇರೆ ಯಾವ್ದಾರ ಮಚ್ಚ ಕೂರ್ಮಾವರ ಅಂತೆಲ್ಲ ಹೇಳ್ಬಿಡ್ತೇವೆ. ನರಸಿಂಹ ಬಂದರೆ ನರಸಿಂಹ ದೇವರು ಅಂದ್ಬಿಡ್ತೇವೆ. ಯಾಕೆ ಅಂದರೆ ಅವನು ದೇವತ್ವಕ್ಕೆ ಬೇಕಾದ ಗುಣಗಳನ್ನು ಪಡ್ಕೊಂಡಿದ್ದ. ದೇವರು ಅಂದರೆ ಇದಕ್ಕಿದ್ದಂತೆ ಕಣ್ಮರೆ ಆಗ್ಬಿಡೋದು, ಇದಕ್ಕಿದ್ದಂತೆ ಕಾಣಿಸ್ಕೊಳ್ಳೋದು. ಆದರೆ ಆ ಥರದ ಗುಣ ಎಲ್ಲಿ ಕಾಣ್ತೇವೆ ನಾವು? ಅದು ನರಸಿಂಹದೇವರದ್ದು. ಕಂಬದಿಂದ ಬಂದರು, ಸಂಹಾರ ಮಾಡಿದರು, ಪಟ್ ಅಂತ ಅದೃಷ್ಟ ಆಗ್ಬಿಟ್ಟು ಆಮೇಲೆ ಪಟ್ಟಾಭಿಷೇಕ ಮಾಡೇ ಹೊಟ್ಟೋಗ್ತೇನೆ ಅಂದ್ರೆ ಇದೆಲ್ಲ ದೈವಿ ಗುಣಗಳು. ಅದನ್ನು ದೇವಸ್ಯ ಧೀಮಹಿ ಅಂದರೆ ಎಲ್ಲ ಭೂಮಿಯನ್ನ ಪುಷ್ಟಿ ಕೊಟ್ಟವನು ನರಸಿಂಹ. ಆ ದೈತ್ಯರನ್ನು ಕೊಲ್ಲದೆ ಹೋಗ್ತಾ ಇದ್ರೆ ಅವರು ಕೃತಯುಗದಿಂದ ಹಿಡಿದು ಮತ್ತೆ ತ್ರೇತಾಯುಗಕ್ಕೆ ಬಂದ್ಬಿಡ್ತಾರೆ. ಆದ್ರಿಂದ ಆ ಪರಮಾತ್ಮ ಧೀಮಹಿ ಧಿಯಃ ನಹ ಪ್ರಚೋದಯ ಅಂತ ನರಸಿಂಹದೇವರು ನಮಗೆಲ್ಲ ಬುದ್ಧಿ ಪ್ರಚೋದನೆಯನ್ನು ಮಾಡಲಿ ಅಂತ ನಾವು ಪರಮಾತ್ಮನನ್ನ ನಾವು ಪ್ರಾರ್ಥನೆ ಮಾಡಿಬಿಟ್ರೆ ಆವಾಗ ಭಗವಂತ ನಮಗೆ ಜ್ಞಾನ ಕೊಡ್ತಾನೆ. ಜ್ಞಾನ ಕೊಡೋ ಮುಂಚೆ ಅಜ್ಞಾನದ ಒಂದು ದೊಡ್ಡ ಕವಾಟ ಬಾಗಿಲು ಅದನ್ನ ಸೀಲ್ ಹಾಕ್ತಾನಂತ. ಯಾಕೆಂದ್ರೆ ನಾವು ಜ್ಞಾನ ನಮಗೆ ಬರಬಾರ್ದು ಅಂತ ಒಂದು ಅಜ್ಞಾನದ ಒಂದು ಮಧ್ಯ ನಾವು ಕವಾಟ ಹಾಕೊಂಡ್ಬಿಟ್ಟಿದ್ದೇವೆ. ಯಾರಾದರೂ ಅದಕ್ಕೆ ಕೆಲವರು ಉಪನ್ಯಾಸದ ವಿಷಯ ಕೇಳಿಬಿಟ್ರೆ ಕಷ್ಟ, ಕಿವಿಗೂ ಬೀಳಬಾರ್ದು ಅಂತ ಒಂದು ಕಿವಿ ಚುಚ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಬೇಕಾದ ಕೇಳ್ತಾ ಇರ್ತಾರೆ. ಹಾಗೆ ನಾವು ಕವಾಟ ಹಾಕೊಂಡ್ಬಿಟ್ಟಿದ್ದೇವೆ. ಹೃದಯದಲ್ಲಿ ಅಜ್ಞಾನದ ಕವಾಟ, ಇಲ್ಲಿ ಇವೆಲ್ಲ ಏನೋ ಚುಚ್ಕೊಂಡ್ಬಿಟ್ಟಿದೆ. ಅದಕ್ಕೆ ಪರಮಾತ್ಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ ನರಸಿಂಹನನ್ನು ಪ್ರಾರ್ಥನೆ ಮಾಡಿದರೆ ಒಮ್ಮೆ ಹುಂಕಾರ ಮಾಡಿದ ಅಂದರೆ ಅಜ್ಞಾನದ ಕವಾಟ ಪುಡಿ ಸೀಳ್ಬಿಡುತ್ತೆ. ಹೇಗೆ ಕಂಬವನ್ನು ಸೀಳಿ ಬಂದಲ್ಲ ಪರಮಾತ್ಮ, ಅದರಿಂದ ಸ್ವಾಮಿ ನಮಗೇನು ತುಂಬ ಅಜ್ಞಾನ ಗಟ್ಟಿ ಕೂತ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ನಮಗೆ ಅನೇಕ ಅಪೇಕ್ಷೆಗಳೆಂಬ ಬಲವತ್ತರವಾದ ಅಪೇಕ್ಷೆಗಳೆಲ್ಲ ಅದು ಜ್ಞಾನ ಪಡೆಯೋದಕ್ಕೆ ಅಡ್ಡ ಕೂತ್ಕೊಂಡ್ಬಿಟ್ಟಿದೆ ನಮಗೆ. ಅದನ್ನು ದೇವರೇ ಸೀಳಿ ಹಾಕ್ಬೇಕು ಕವಾಟ. ಆದ್ದರಿಂದ ನರಸಿಂಹದೇವರನ್ನ ನಮ್ಮ ಮಧ್ವಾಚಾರ್ಯರು ಅವರು ಸ್ತೋತ್ರ ಮಾಡ್ತಾರೆ. ಜಯತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋ ನಿಧಿ ಅಂತ ಹೇಳ್ತಾರೆ. ಆಮೇಲೆ ವಿಪಾಟಿತ ಅಜ್ಞಾನ ಕವಾಟ ಅಂತ ಜಯತೀರ್ಥರು ಹೇಳ್ತಾರೆ. ವಿಪಾಟಿತ ಅಜ್ಞಾನ ತಮಃ, ನಮ್ಮ ಅಜ್ಞಾನವೆಂಬತಕ್ಕಂಥ ಬಾಗಿಲು ಅಡ್ಡ ಹಾಕೊಂಡ್ಬಿಟ್ಟಿದ್ದೇವೆ ನಾವು. ಅದು ನಾವು ತೆಕ್ಕೊಳ್ಳಿಕ್ಕೆ ಆಗಲ್ಲ, ಬೇರೆಯವರೇ ತೆಗೆದೆ.
ಈಗ ಹೊರಗಡೆಯಿಂದ ಬಾಲ್ ಹಾಕ್ಬಿಟ್ಟಿದ್ರೆ ನಾವು ಒಳಗಿದ್ದವ್ರಿಗೆ ತೆಕ್ಕೊಳಿಕ್ಕಾಗ. ಒಳಗಡೆ ಇದ್ದವರು ಒಳಗಡೆ ಹಾಕಿದ್ದನ್ನೇ ತೆಕ್ಕೋಬಹುದು, ಹೊರಗಡೆ ಹಾಕ್ಬೋದು, ಅದು ಬೇರೆ. ಹೊರಗಡೆನೆ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಬಾಲ್. ಯಾರು ತೆಗಿಬೇಕದು? ಹೊರಗಡೆ ಇದ್ದವರೇ ತೆಗಿಬೇಕು. ಆದ್ರೆ ಇಲ್ಲಿ ಪರಮಾತ್ಮ ಹೊರಗಡೆ ಇದ್ದವನಲ್ಲ, ಇಲ್ಲಿ ಒಳಗಡೆನೆ ಅವನು ಬಿಂಬನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡ್ಬೇಕು. ಅವಾಗ ವಿಪಾಡಿತ ಅಜ್ಞಾನ ತಮ ಕಪಾಟ, ಕಪಾಟ ಕಪಾಟು ಕಪಾಟು ಅಂತ ಹೇಳ್ತಾರಲ್ಲ ಬಾಗಿಲು, ಅದನ್ನ ಭೇದಿಸ್ಬಿಡ್ತಾನೆ ಪರಮಾತ್ಮ. ಒಮ್ಮೆ ಹುಂಕಾರ ಮಾಡಿದರೆ ಅಜ್ಞಾನ ಓಡೋಗ್ಬಿಡುತ್ತೆ. ಓಡೋಯ್ತು ಅಂದರೆ ಜ್ಞಾನ ಪ್ರಕಾಶ ನಮಗೆ ಬರುತ್ತೆ. ಹೀಗೆ ಗಾಯತ್ರಿ ಮಂತ್ರದಲ್ಲಿ ನರಸಿಂಹದೇವರ ಚಿಂತನೆ ನಾವು ನಡೆಸಿದರೆ, ಅದೇ ಗಾಯತ್ರಿ ಮಂತ್ರದಿಂದ ಪುರುಷ ಸೂಕ್ತ ಬಂದಿದೆ. ಆದ್ದರಿಂದ ಅಲ್ಲಿ ಕೂಡ ನರಸಿಂಹದೇವರು ಹೇಗೆ ಸರ್ವವ್ಯಾಪ್ತರು ಅಂತ ಅವರ ಅವತಾರಗಳ ಬಗ್ಗೆನೂ ಕೂಡ ಪುರುಷ ಸೂಕ್ತ ಅಲ್ಲಿ ಹೇಳೋದಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಪುರುಷ ಸೂಕ್ತದ ಅದಕ್ಕೆ ಉಪಶ್ರಂಭಕವಾಗಿ ಬಂದಿರುವ ಈ ಗಾಯತ್ರಿ ಮಂತ್ರ, ಇವೆಲ್ಲ ಹೇಗೆ ಪರಮಾತ್ಮನನ್ನೇ ಮತ್ತೆ ಮತ್ತೆ ಅವನ ಮಹಿಮೆಗಳನ್ನ, ಹಾಗೆ ನೋಡಿದರೆ ಅದು ಅಲ್ಲಿ ಪರಮಾತ್ಮನ ಮಹಿಮೆ, ಹೀಗೆ ನೋಡಿದರೆ ಇದು ಕೂಡ ಸ್ಥೂಲವಾಗಿ ನೋಡಿದರೆ ಸೂರ್ಯಾಂತರ್ಗತ ಸೂರ್ಯನಾರಾಯಣ ಜ್ಞಾನ ಕೊಡ್ಲಿ, ಸೂರ್ಯ ಬೇಡ್ರಿ ಬೇರೆ ಯಾವ್ದಾದ್ರೆ ತಗೊಳ್ಳಿ ನರಸಿಂಹನ ಮಹಿಮೆ ಇದೆ. ಹೀಗೆ ಆ ಎಲ್ಲ ಮಂತ್ರಗಳು ಆ ಭಗವಂತನ ಅವತಾರಗಳನ್ನ, ಮೂಲ ರೂಪಗಳನ್ನ ಹೇಗೆ ತಿಳಿಸುತ್ತೆ ಅನ್ನೋದನ್ನ ಅಲ್ಲಿ ವಿಶೇಷವಾಗಿ ನಾವು ಕಾಣ್ತಾ ಇದ್ದೇವೆ. ಅದರ ಮತ್ತೆ ಮುಂದಿನ ಭಾಗವನ್ನ ನಾಳೆ ದಿವಸ ನಾವು ಕೇಳ್ತಾ ಇದ್ದೇವೆ. ನಾಳೆ ದಿನ 5 ಕಾಲಿಗೆ ಸರಿಯಾಗಿ ಉಪನ್ಯಾಸ ಆರಂಭ.